ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣ ಎಜುಕೇಷನ್ KSP KPSಗೆ ಸ್ವಾಗತ. ಆಲ್ರೆಡಿ ನಿಮಗೆ ಪ್ರಿವಿಯಸ್ಸಲ್ಲಿ ನಿಮಗೆ ಫಿಸಿಕ್ಸ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಒಂದು ಮಾಹಿತಿಗಳನ್ನು ನೀಡಲಾಗಿತ್ತು, ಅಥವಾ 10 ಕ್ವಶನ್ಸನ್ನು ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ಕ್ವಶನ್ಸನ್ನು ಎಕ್ಸ್ಪ್ಲೈನ್ ಮಾಡಲಾಗಿತ್ತು. ಈಗ PC ಮತ್ತು PS ಎಕ್ಸಾಮಿನೇಷನ್ಸ್ ಇರುವ ಕಾರಣದಿಂದಾಗಿ ಅದೇ ಕ್ವಶನ್ಸಲ್ಲಿ ಟಾಪ್ 50 ಕ್ವಶನ್ಸನ್ನು ಈ ಒಂದು MCQ ಮಾದರಿಯಲ್ಲಿ ನಿಮಗೆ ವಿಶ್ಲೇಷಣೆಯನ್ನು ನೀಡಲಾಗ್ತಾ ಇದೆ. ಅಥವಾ ಈ ಒಂದು ವಿಡಿಯೋದಲ್ಲಿ ನೀವು ನಿಮ್ಮ ಒಂದು ಸಾಮರ್ಥ್ಯವನ್ನು ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡದೆ ನಾವಿವತ್ತು ಈ ಒಂದು ಮೋಸ್ಟ್ ರಿಪೀಟೆಡ್ ಫಿಸಿಕ್ಸ್ನ ಕ್ವಶನ್ಸನ್ನು ನೋಡೋಣ. ಇವೇನಪ್ಪ ಅಂದರೆ ಕೇವಲ PC PSIಗೆ ಅಷ್ಟೇ ಅಲ್ಲ, ಮುಂಬರಲಿರುವ SSC RRB KS FD ಅಥವಾ ಇನ್ನಿತರೆ ರೀತಿಯ ಎಲ್ಲ ಎಕ್ಸಾಮ್ಸ್ಗೆ ಕೂಡ ಇವು ಹೆಲ್ಪ್ ಆಗಲಿದೆ ನೋಡ್ರಿ. ಹಾಗಾದರೆ ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ, ನೀವೇನಾದರೂ ನಮ್ಮ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನಪ್ಪ ಅಂದರೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮೊಂದು ಟೆಲಿಗ್ರಾಮ್ ಚಾನಲನ್ನು ಸೇರುವುದನ್ನು ಮರೆಯಬೇಡಿ. ಹಾಗೂ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ಸಲ್ಲಿ ನೀಡಲಾಗಿರುತ್ತೆ. ಹಾಗಾದರೆ ಫಸ್ಟ್ ಕ್ವಶನ್ಸ್ ನೋಡೋಣ. ವಿಚ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಈಸ್ ಯೂಸ್ಡ್ ಫಾರ್ ಸ್ಯಾಟಲೈಟ್ ಕಮ್ಯುನಿಕೇಷನ್? ಓಕೆ, ಇಲ್ಲಿ ನೋಡ್ರಿ ಕ್ವಶನ್ ಯಾವ ರೀತಿ ಇದೆ. ಉಪಗ್ರಹ ಒಂದು ಸಂವಹನಕ್ಕಾಗಿ ಯಾವ ವಿದ್ಯುತ್ ಕಾಂತೀಯ ವಿಕಿರಣವನ್ನು ಬಳಸಲಾಗ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸು UV ರೇಸ್, ಅಲ್ಟ್ರಾವೈಲೆಟ್ ರೇಸ್, ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ ರೇಸ್, ಮಿಲಿಮೀಟರ್ ವೇವಲ್. ಹಾಗೇನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೋಡೋದಾದರೆ ಕನ್ನಡದಲ್ಲಿ ಕೂಡ ನೀಡಲಾಗಿದೆ. ನೇರಳತೆ ವಿಕಿರಣಗಳು ಅಥವಾ ಅತ್ತಿಗೆಂಪು, ನೆಕ್ಸ್ಟ್ ಮೈಕ್ರೋವೇವ್ಸ್, ಮಿಲಿಮೀಟರ್ ವೇವಲ್. ಇದರಲ್ಲಿ ಸರಿಯಾದ ಉತ್ತರವನ್ನು ನೀವು ಉತ್ತರಿಸುವುದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಹಾಗಾದರೆ ಇದರ ಒಂದು ಉತ್ತರವನ್ನು ನೋಡೋಣ. ಇದರ ಉತ್ತರ ಏನಪ್ಪ ಅಂತಂದರೆ ಮೈಕ್ರೋವೇವ್ಸ್. ಅಂದರೆ ಮೈಕ್ರೋವೇವ್ ಏನಪ್ಪ ಅಂತಂದರೆ ಈ ಒಂದು ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಥವಾ ಉಪಗ್ರಹದ ಒಂದು ಸಂವಹನಕ್ಕಾಗಿ ಬಳಸಲಾಗ್ತದೆ ನೋಡ್ರಿ. ಇದರ ಬಗ್ಗೆ ಆಲ್ರೆಡಿ ನಾವು ನಿಮಗೆ ಪ್ರೀವಿಯಸ್ಸಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಲಾಗಿರ್ತೀವಿ. ಇದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಈ ಒಂದು UV ರೇಸ್ ಅಂತಂದರೆ ಏನು, ಅದನ್ನೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಸ್ ಬೇಕಾಗಿತ್ತಂದರೆ ನಮ್ಮ ಒಂದು ಪ್ರೀವಿಯಸ್ ವಿಡಿಯೋಗಳನ್ನು ಒಂದ್ಸಲ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಸೋಲಾರ್ ಸೆಲ್ಸ್, ಓಕೆ, ಸೌರಕೋಶಗಳೇನಪ್ಪ ಅಂತಂದರೆ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಸೋಲಾರ್ ಸೆಲ್ಸ್ ನಿಮಗೆಲ್ಲ ಗೊತ್ತಿರುತ್ತೆ. ಸೋಲಾರ್ ಪ್ಯಾನಲ್ಗೆ ಯೂಸ್ ಮಾಡಿದಾರಲ್ಲ, ಔಟ್ರ್ ಏನಪ್ಪ ಅಂದರೆ ಸೋಲಾರ್ ಸೆಲ್ಸ್ ಅಥವಾ ಸೌರಕೋಶಗಳಂತೇಳಿ ಕರೆಯಲಾಗ್ತದೆ. ಔಟ್ರ್ನ ಅದು ಯಾವ ಒಂದು ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿದ್ದಾರೆ. ಇಂಗ್ಲೀಷಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ ಏನಿದೆ, ಫೋಟೋ ವೋಲ್ಟಿಕ್ ಎಫೆಕ್ಟ್ ಇದೆ. ನೆಕ್ಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು, ಫೋಟೋ ಕಂಡಕ್ಟಿವ್ ಎಫೆಕ್ಟ್, ಫೋಟೋಸಿಂಥಸಿಸ್. ಹಾಗೆ ಕನ್ನಡದಲ್ಲಿ ನೋಡೋದಾದರೆ ದ್ಯುತಿವಿದ್ಯುಜ್ಜನಕ ಪರಿಣಾಮ, ದ್ಯುತಿವಿದ್ಯುತ್ ಪರಿಣಾಮ, ದ್ಯುತಿವಿದ್ಯುಜ್ಜನಕ ಪರಿಣಾಮ. ನೆಕ್ಸ್ಟ್ ಏನಪ್ಪ ಅಂತಂದರೆ ದ್ಯುತಿ ಸಂಶ್ಲೇಷಣೆ. ಓಕೆ, ಇದರಲ್ಲಿ ಯಾವುದಂತ ನೋಡೋಣ. ಕನ್ನಡದಲ್ಲಿ ನೋಡೋದಾದರೆ ಇಲ್ಲಿ ಆಪ್ಷನ್ A ಮತ್ತು ಆಪ್ಷನ್ C ಸೇಮ್ ಕಾಣುತ್ತೆ, ಬಟ್ ಇಂಗ್ಲೀಷಲ್ಲಿ ಒಂದ್ಸಲ ನೋಡ್ಕೊಂಬಿಟ್ರಿ. ಹಾಗಾದರೆ ಈ ಒಂದು ಸೋಲಾರ್ ಸೆಲ್ಸು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತಪ್ಪ ಅಂತಂದರೆ ಇವುಟ್ರ ಸೋಲಾರ್ ಸೆಲ್ಸ್ ಅಂತಾರೆ. ಇದು ಫೋಟೋ ವೋಲ್ಟಿಕ್ ಎಫೆಕ್ಟ್. ಓಕೆ, ಫೋಟೋ ವೋಲ್ಟಿಕ್ ಎಫೆಕ್ಟ ಕಾರ್ಯದ ಮೇಲೆ ಈ ಒಂದು ಸೋಲಾರ್ ಸೆಲ್ಸು ಕಾರ್ಯನಿರ್ವಹಿಸುತ್ತದೆ. ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ಈಗ ನಾವು ಈ ಒಂದು ಪ್ರೆಸೆಂಟ್ ಟ್ರೆಂಡ್ ನೋಡ್ಬೋದು. ಪ್ಯಾರಿಸ್ ಅಗ್ರಿಮೆಂಟ್ ಅಥವಾ 2030 ಒಂದು SDG ಗುರಿಗಾಗಿ ಎಲ್ಲ ದೇಶಗಳೇನಪ್ಪ ಅಂದರೆ ಸೌರ ಫಲಕಗಳು ಅಥವಾ ಸೌರ ಒಂದು ವಿಕಿರಣಗಳಿಂದ ವಿದ್ಯುತ್ತನ್ನು ತಯಾರಿಸಲು ಈ ಒಂದು ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಈ ರೀತಿಯ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಕೂಡ ಕ್ವಶನ್ಸ್ ಕೇಳುವ ಸಾಧ್ಯತೆಗಳು ಇರ್ತವೆ. ಮೂರನೇ ಕ್ವಶನ್ ನೋಡೋಣ. ಮೆಟೀರಿಯಲ್ಸ್ ಫಾರ್ ರೈನ್ ಪ್ರೂಫ್ ಕೋಟ್ಸ್ ಆ್ಯಂಡ್ ಟೆಂಟ್ಸ್ ಓವ್ ದೇರ್ ವಾಟರ್ ಪ್ರೂಫ್ ಪ್ರಾಪರ್ಟೀಸ್ ಇಟ್ಟು. ಅಂದರೆ ಮಳೆ ನಿರೋಧಕ ಕೊಟ್ಕೊಂಡಿರ್ತೀರಿ ನೀವು. ಈಗ ನೀವೇನಾದರೂ ಧಾರವಾಡದಲ್ಲಿ ಅಥವಾ ಬೆಂಗಳೂರಲ್ಲಿದ್ದರೆ ನಿಮಗೆ ವ್ಯಕ್ತ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಏನಪ್ಪ ಅಂತಂದರೆ ರೈನ್ ಕೋಟನ್ನು ಯೂಸ್ ಮಾಡ್ತಾ ಇರ್ತಾರೆ. ಅಥವಾ ನೀವೊಂದು ಟೆಂಟ್ಸ್ ಎಲ್ಲಿಗಾದರೂ ಏನಪ್ಪ ಅಂತಂದರೆ ಟ್ರಿಪ್ಪಿಗೆ ನಾವು ಹೋದಂದರೆ ಅಲ್ಲಿ ವಾಟರ್ ಪ್ರೂಫ್ ಟೆಂಟ್ಗಳನ್ನು ಹಾಕಿರ್ತಾರೆ. ಹಾಗಾದರೆ ಅದು ಯಾವುದೇ ರೀತಿಯ ಒಂದು ಮಳೆ ಹನಿಯನ್ನು ಏನಪ್ಪ ಅಂದರೆ ದೇಹಕ್ಕೆ ಅಥವಾ ಈ ಒಂದು ಒಳಗಡೆ ಬರುವುದಕ್ಕೆ ಬಿಡುವುದಿಲ್ಲ. ಹಾಗಾದರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ? ಸರ್ಫೇಸ್ ಟೆನ್ಷನ್, ವಿಸ್ಕಸಿಟಿ, ಸ್ಪೆಸಿಫಿಕ್ ಗ್ರಾವಿಟಿ, ಎಲಾಸ್ಟಿಸಿಟಿ. ಅಂದರೆ ಮೇಲ್ಮೈ ಸೆಳೆತ, ಸ್ನಿಗ್ಧತೆ ಅಥವಾ ನಿರ್ದಿಷ್ಟ ಗುರುತ್ವ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಋಣಿಯಾಗಿರುತ್ತದೆ. ಇದು ಯಾವುದಪ್ಪ ಆನ್ಸರ್? ಹಾಗಾದರೆ ಈ ಒಂದು ರೈನ್ ಪ್ರೂಫ್ ಏನಪ್ಪ ಅಂತಂದರೆ ಈ ಒಂದು ರೈನ್ ಕೋಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಅದು ಒಂದು ಸರ್ಫೇಸ್ ಟೆನ್ಷನ್ ಅಂದರೆ ಮೇಲ್ಮೈ ಸೆಳೆತ ಮೂಲಕ ಇದೊಂದು ಕಾರ್ಯನಿರ್ವಹಿಸುತ್ತೆ. ಅಂದರೆ ಯಾವುದೇ ಹಾನಿ ಏನಪ್ಪ ಅಂದರೆ ದೇಹವನ್ನು ತಾಗೋದಕ್ಕೆ ಬಿಡೋದಿಲ್ಲ. ಇದು ಈಗ ಇದೇ ರೀತಿಯಾಗಿ ಜಾರಿ ಹೋಗ್ಬಿಡ್ತದೆ. ಉತ್ತರ ಏನು? ಮೇಲ್ಮೈ ಸೆಳೆತ ಅಥವಾ ಇಂಗ್ಲೀಷಲ್ಲಿ ಕೂಡ ನೋಡ್ಕೊಂಡ್ರಿ ಸರ್ಫೇಸ್ ಟೆನ್ಷನ್ ಅಂತ ಕರೆಯಲಾಗ್ತದೆ. ಫೋರ್ತ್ ಒನ್ ನೋಡೋಣ. ಎಕ್ಸ್ರೇಸ್ ರೀಸನ್ ಲೈಸ್ ಬಿಟ್ವೀನ್
ಎಕ್ಸ್ರೇ ಪ್ರದೇಶ ಯಾವುದರ ಮಧ್ಯೆ ಬರ್ತದೆ ಅಂತ ಕೇಳಿದರೆ ಇದು ಯು ವಿ ಮತ್ತು ವಿಸಿಬಲ್ ರೀಸನ್, ವಿಸಿಬಲ್ ಆ್ಯಂಡ್ ಇನ್ಫ್ರಾರೆಡ್ ರೀಸನ್, ಗಾಮಾ ರೇಸ್ ಮತ್ತು ಯು ವಿ ರೀಸನ್, ಶಾರ್ಟ್ ರೇಡಿಯೋ ವೇವ್ಸ್ ಆ್ಯಂಡ್ ಲಾಂಗ್ ರೇಡಿಯೋ ವೇವ್ಸ್. ಹಾಗಾದರೆ ಎಕ್ಸ್ರೇಸು ಯಾವ ಎರಡು ಈ ಒಂದು ಪ್ರದೇಶಗಳ ನಡುವೆ ಬರ್ತವೆ ಅಥವಾ ಯಾವುದೋ ಒಂದು ಎರಡು ವಿಧಗಳ ಈ ಒಂದು ರೀಸನ್ಗಳ ಮಧ್ಯೆ ಬರ್ತದೆ ಅಂತೇಳಿ ಕೇಳಲಾಗಿದೆ. ಓಕೆ, ಇದು ಯಾವುದ್ರ ನಡುವೆ ಬರುತ್ತಪ್ಪ ಅಂದರೆ ಇಲ್ಲಿದೆ ನೋಡ್ರಿ ಎಕ್ಸ್ರೇ, ಯು ವಿ ರೇಸ್ ಮತ್ತು ಗಾಮಾ ರೇಸ್ನ ಮಿಡಿಲ್ ಬರುತ್ತೆ. ಓಕೆ, ಗಾಮಾ ರೇಸ್ ಮತ್ತು ಯು ವಿ ರೇಸ್ನ ಮಧ್ಯದಲ್ಲಿ ಕಂಡು ಬರುತ್ತೆ. ನೀವು ಕ್ವಶನ್ ಓದ ತಕ್ಷಣ ಪಾಸ್ ಮಾಡಿಬಿಟ್ಟು ಉತ್ತರವನ್ನು ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಒಂದು ವೇಳೆ ಉತ್ತರ ಗೊತ್ತಾಗಲಿಲ್ಲಪ್ಪ ಅಂದರೆ ನೆಕ್ಸ್ಟ್ ನಮ್ಮ ಒಂದು ಎಕ್ಸ್ಪ್ಲನೇಷನ್ಸನ್ನು ನೀವು ನೋಡ್ಬೋದು. ಎ ಸ್ಟೇರ್ ಅಪಿಯರ್ಸ್ ಟ್ವಿಂಕ್ಲಿಂಗ್ ಇನ್ ದ ಸ್ಕೈ ಬಿಕಾಸ್ ಆಫ್ ದಟ್. ಅಂದರೆ ನೀವೇನಾದರೂ ರಾತ್ರಿ ಹೊತ್ತೇನಾದರೆ ನಕ್ಷತ್ರಗಳನ್ನು ನೋಡಿದ್ರೆ ಅವು ಹೊಳೆಯುವ ರೀತಿ ಕಾಣ್ತವೆ ಅಥವಾ ಮಿನುಗುವಂತೆ ಕಾಣ್ತದೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತೇಳಿ ಕೇಳಿದ್ದಾರೆ. ವಾತಾವರಣದಿಂದ ಬೆಳಕನ್ನು ಹರಡುವುದು ಅಂದರೆ ಸ್ಕ್ಯಾಟರಿಂಗ್ ಆಫ್ ಲೈಟ್, ದ ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ಲೈಟ್, ಡಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಇಲ್ಲಿ ಬೆಳಕಿನ ವಿವರ್ತನೆ, ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ ಮತ್ತು ಬೆಳಕಿನ ಚದುರುವಿಕೆ ಅಂತ. ಹಾಗಾದರೆ ನಕ್ಷತ್ರ ಹೊಳೆಯುವುದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಅದು ರಿಫ್ರಾಕ್ಷನ್ ಆಗಿರುತ್ತೆ ನೋಡ್ರಿ. ಬೆಳಕಿನ ವಕ್ರೀಭವನ ಸೂಚ್ಯಾಂಕದಿಂದಾಗಿ ಆ ಒಂದು ನಕ್ಷತ್ರಗಳು ಹೊಳಿತಾ ಇರ್ತವೆ. 6ನೇ ಕ್ವಶನ್ ನೋಡೋಣ. ವೆನ್ two ice cubes are pressed together, they join to form one cube. Which one of the following helps to hold them? ಇಲ್ಲಿ ಏನು ಕೇಳಿದನಪ್ಪ ಅಂದರೆ ಎರಡು ಐಸ್ ಕ್ಯೂಬ್ಗಳು ಇರ್ತವೆ, ಅವನ್ನೇನಪ್ಪ ಅಂತಂದರೆ ಎರಡನ್ನೂ ಜೋರಾಗಿ ಹೊತ್ತಿದಾಗ ಒಂದನ್ನೊಂದು ಏನಪ್ಪ ಅಂದರೆ ಅಂಟಿಕೊಳ್ತವೆ. ಅದಕ್ಕೆ ಕಾರಣ ಏನಪ್ಪ ಅಂತೇಳಿ ಕೇಳಿದಾನೆ. ಅದು ಕಾರಣ ಏನು? ಆಪ್ಷನ್ಸ್ ನೀವು ಓದ್ಕೊಳ್ಳೋ ಒಂದ್ಸಲ. ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್, ವ್ಯಾಂಡರ್ ವಾಲ್ ಫೋರ್ಸ್, ಕೋವೆಲೆಂಟ್ ಅಟ್ರಾಕ್ಷನ್, ಡೈಪೋಲ್ ಇಂಟರಾಕ್ಷನ್. ಹಾಗಾದರೆ ಇದ್ರ ಉತ್ತರ ಏನಪ್ಪ ಅಂತಂದರೆ ಈ ಎರಡೂ ಒಂದು ಐಸ್ ಕ್ಯೂಬ್ಸ್ಗಳೇನಪ್ಪ ಅಂದರೆ ಒಂದನ್ನೊಂದು ಜಾಯಿಂಟ್ ಆದಾಗ ಅದು ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಹಾಕಿ ಎರಡು ಅಂಟಿಕೊಳ್ಳುತ್ತವೆ. ಎರಡು ಸೇರಿ ಏನಪ್ಪ ಅಂದರೆ ಒಂದೇ ಐಸ್ ಕ್ಯೂಬ್ ಆಗುವ ಒಂದು ಪ್ರಕ್ರಿಯೆ ಆಗಿರುತ್ತೆ ನೋಡ್ರಿ. ಹಾಗಾದರೆ 7th ಒಂದು ನೋಡೋಣ. ಮೈಕ್ರೋಫೋನ್ ಎನ್ನುವುದು ಯಾವ ಸಾಧನವಾಗಿದೆ ಅಂತ ಕೇಳಿದ್ದಾರೆ. ಮೈಕ್ರೋಫೋನ್ಸ್ ಈಸ್ ಎ ಡಿವೈಸ್ ವಿಚ್ ಟ್ರಾನ್ಸ್ಫಾರ್ಮ್ಸ್ ಅಂತ ಕೇಳಿದ್ದಾರೆ. ಮೈಕ್ರೋಫೋನ್ಸ್ ಅಂದರೆ ನೀವು ಇಲ್ಲಿ ಮೈಕ್ ಆಗಿರ್ಬೋದು ಅಥವಾ ನೀವು ಯೂಸ್ ಮಾಡುವ ಇಯರ್ಫೋನ್ಸ್ ಆಗಿರ್ಬೋದು ಅಥವಾ ವೀಡಿಯೋಗಳು ಮಾಡೋಕ್ಕಾಗಿ ಬಳಸ್ತಾರಲ್ಲ ಮೈಕ್ಗಳು, ಅವು ಕೂಡ ಆಗಿರ್ಬೋದು. ಅವು ಏನನ್ನು ಟ್ರಾನ್ಸ್ಫರ್ ಮಾಡ್ತದೆ ಅಂತ ಕೇಳಿದ್ದಾರೆ. ಸೌಂಡ್ ಸಿಗ್ನಲ್ ಇಂಟು ಕರೆಂಟ್ ಸಿಗ್ನಲ್, ಕರೆಂಟ್ ಸಿಗ್ನಲ್ ಇಂಟು ಸೌಂಡ್ ಸಿಗ್ನಲ್, ಸೌಂಡ್ ಸಿಗ್ನಲ್ ಇಂಟು ಲೈಟ್ ಸಿಗ್ನಲ್, ಲೈಟ್ ಸಿಗ್ನಲ್ ಇಂಟು ಸೌಂಡ್ ಸಿಗ್ನಲ್. ಹಾಗೆ ಕನ್ನಡದಲ್ಲಿ ನೋಡಿದ್ರೆ ಒಂದು ಧ್ವನಿಯ ಸಂಕೇತವನ್ನು ಇವು ಕರೆಂಟ್ ಸಂಕೇತವಾಗಿ ಮಾರ್ಪಡಿಸ್ತವೆ. ಹಾಗೆ ಕರೆಂಟ್ ಸಂಕೇತವನ್ನು ಏನಪ್ಪ ಅಂದರೆ ಧ್ವನಿ ಸಂಕೇತವಾಗಿ ಮಾರ್ಪಡುತ್ತವೆ. ಧ್ವನಿ ಸಂಕೇತವನ್ನು ಬೆಳಕಿನ ಸಂಕೇತವಾಗಿ ಮಾಡಲಾಗುತ್ತೆ. ಹಾಗಾದರೆ ಇದ್ರ ಉತ್ತರವನ್ನು ನೋಡ್ಬೇಡ. ಇದೇನು ಮಾಡ್ತಪ್ಪ ಅಂದರೆ ಸೌಂಡ್ ಸಿಗ್ನಲನ್ನು ಕರೆಂಟ್ ಸಿಗ್ನಲ್ ಆಗಿ ಮಾರ್ಪಡುತ್ತದೆ. ನಾವು ಮಾತಾಡುವ ಒಂದು ಮಾತುಗಳು ಏನಿರ್ತಾವಲ್ಲ ಸೌಂಡ್ ಸಿಗ್ನಲ್ಸ್, ಅದನ್ನು ರಿಸೀವ್ ಮಾಡ್ಕೊಂಡು ಅದನ್ನು ಕರೆಂಟ್ ಸಿಗ್ನಲ್ ಆಗಿ ಪರಿವರ್ತನೆಯನ್ನು ಮಾಡ್ತದೆ. ಕ್ವಶನ್ ನಂಬರ್ 8. ಪ್ರೆಷರ್ ಕುಕ್ಕರ್ ಕುಕ್ಸ್ ಫಾಸ್ಟರ್ ಬಿಕಾಸ್. ನೀವು ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಸ್ಪರ್ಧಾ ಜಗತ್ತಿಗೆ ಬಂದಾಗ ಏನಪ್ಪ ಅಂತಂದರೆ ನೀವೇ ಅಡುಗೆ ಮಾಡುವ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ನೀವು ನೋಡ್ಬೋದು, ನಾರ್ಮಲಾಗಿ ಪಾತ್ರೆಯಲ್ಲಿ ಅಡುಗೆ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಅಕ್ಕಿ ಬೇಗ ಕುದಿಯಲ್ಲ ಅಥವಾ ಯಾವುದೋ ಒಂದು ಕಾಯಿಪಲ್ಲೆ ಅಥವಾ ಬೇಗ ಕುದಿಯಲ್ಲ. ಅದೇ ಏನಾದರೂ ಪ್ರೆಷರ್ ಕುಕ್ಕರಲ್ಲಿ ಹಾಕಿದಾಗ ಏನಾಗುತ್ತಪ್ಪ ಅಂದರೆ ಕಡಿಮೆ ಸಮಯದಲ್ಲಿ ಅದು ಬೇಯುತ್ತೆ. ಅದಕ್ಕೆ ಮೂಲ ಕಾರಣ ಏನಪ್ಪ? ಓಕೆ, ಆಪ್ಷನ್ ಏನು ನೋಡ್ರಿ. ಒತ್ತಡದ ಏರಿಕೆಯೊಂದಿಗೆ ಕುದಿಯುವ ಹಂತವು ಕಡಿಮೆ ಆಗುತ್ತದೆ. ಇದು ಆಹಾರವನ್ನು ಕಡಿಮೆ ಒತ್ತಡದಲ್ಲಿ ಬೇಯಿಸುತ್ತದೆ. ಅಡುಗೆಗೆ ಹೆಚ್ಚಿನ ತಾಪವನ್ನು ಪಡೆಯಲಾಗುತ್ತದೆ. ಕುಕ್ಕರ್ನ ವಸ್ತು ಉತ್ತಮವಾಗಿದೆ. ಓಕೆ, ಹಾಗಾದರೆ 8ನೇ ಕ್ವಶನ್ಗೆ ಏನಪ್ಪ ಅಂತಂದರೆ ಇದು ಅಡುಗೆಗಾಗಿ ಏನಪ್ಪ ಅಂದರೆ ಹೆಚ್ಚಿನ ತಾಪವನ್ನು ಪಡೆಯಲಾಗ್ತದೆ. ಹೈಯರ್ ಟೆಂಪರೇಚರ್ ಈಸ್ ಅಟೈನ್ಡ್ ಫಾರ್ ಕುಕ್ಕಿಂಗ್. ಏನಾಗುತ್ತಪ್ಪ ಅಂದರೆ ಕಂಪ್ಲೀಟಾಗಿ ಕವರ್ ಮಾಡಿದಾಗ ಆ ಒಂದು ಕುದಿಯೋ ಬಿಂದು ಒಳಗಡೆ ಸ್ವಲ್ಪ ಜಾಸ್ತಿ ಆಗಿ ಏನಾಗುತ್ತಪ್ಪ ಅಂದರೆ ಹೈಯರ್ ಟೆಂಪರೇಚರ್ ಅಟೆಂಡ್ ಆಗುತ್ತೆ. ಒಂದು ಅಕ್ಕಿ ಅಥವಾ ಒಂದು ನೀರಿನ ಕುದಿಯೋ ಬಿಂದು ನೋಡಿದಾಗ ಎಷ್ಟಾಗುತ್ತೆ? ಅದು 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆ, 100 ಡಿಗ್ರಿ ಸೆಲ್ಸಿಯಸ್ ಇದು ನೀರಿಂದು. ಆಲ್ಕೋಹಾಲ್ ಅಂತ ಬಂದಾಗ ಏನಪ್ಪ ಅಂತಂದರೆ ಇದು 78 ಡಿಗ್ರಿ ಸೆಲ್ಸಿಯಸ್ ಅಂತ ಇರುತ್ತೆ ನೋಡ್ರಿ. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ? 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. 9ನೇ ಕ್ವಶನ್. ವೆನ್ ಎ ಸ್ಟ್ರಾಂಗ್ ಬೀಮ್ ಆಫ್ ಲೈಟ್ ಇಸ್ ಪಾಸ್ಡ್ ಥ್ರೂ ಎ ಕೊಲೊಡೈಲ್ ಸೊಲ್ಯೂಷನ್ ದ ಲೈಟ್ ವಿಲ್. ಓಕೆ, ಒಂದು ಕೊಲೊಡೈಲ್ ದ್ರಾವಣದ ಮೂಲಕ ಏನಪ್ಪ ಅಂದರೆ ಬಲವಾದ ಬೆಳಕಿನ ಕಿರಣಗಳನ್ನು ಹಾದು ಹೋದಾಗ ಬೆಳಕು ಏನು ಆಗುತ್ತದೆ ಅಂತ ಕೇಳಿದ್ದಾರೆ. ಚದುರಿ ಹೋಗುತ್ತದೆ, ಬದಲಾಗದೆ ಹಾದು ಹೋಗುತ್ತದೆ, ಹೀರಲ್ಪಡುತ್ತದೆ, ಪ್ರತಿಫಲಿಸುತ್ತದೆ. ಓಕೆ, ಏನಾಗುತ್ತಪ್ಪ ಅಂದರೆ ಇದು ಸ್ಕ್ಯಾಟ್ರಿಂಗ್ ಆಗುತ್ತೆ ನೋಡ್ರಿ. ಅಂದರೆ ಚದುರಿ ಹೋಗುತ್ತದೆ. ಕೊಲೊಡೈಲ್ ಸೊಲ್ಯೂಷನ್ದು ಇದು ಸಿ ವಿ ರಾಮನ್ ಎಫೆಕ್ಟ್ ಅಂತ ಹೇಳ್ತಾರೆ ಅಥವಾ ರಾಮನ್ ಎಫೆಕ್ಟ್ ಅಂತೇಳಿ ಕರೆಯಲಾಗುತ್ತದೆ. ಇಲ್ಲಿದೆ ನೋಡ್ರಿ ಅದರ ಎಕ್ಸ್ಪ್ಲನೇಷನ್ಸ್. ಟಿಂಡಲ್ ಎಫೆಕ್ಟ್.
ಇಫ್ ದ ಡಯಾಮೀಟರ್ ಆಫ್ ಎ ಕೆಪಿಲರಿ ಈಸ್ ಡಬಲ್ಡ್ ದೆನ್ ದ ರೈಸ್ ಆಫ್ ವಾಟರ್ ಇನ್ ಇಟ್. ಓಕೆ, ಕೆಪಿಲರಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತದೆ, ಲೋಮನಾಳ ಕ್ರಿಯೆ. ಕೆಪಿಲರಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದರೆ ಅದರಲ್ಲಿ ನೀರಿನ ಏರಿಕೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, 2 ಪಟ್ಟು, ಅರ್ಧ ಮತ್ತು 4 ಪಟ್ಟು ಏನಪ್ಪ ಅಂದರೆ ಯಾವುದೇ ರೀತಿಯಿಂದ ಬದಲಾವಣೆ ಆಗೋದಿಲ್ಲ. ಎಷ್ಟಾಗ್ತದಪ್ಪ ಅಂದರೆ ಅದು ಆಫ್ ಆಗುತ್ತೆ. ಹನ್ನೊಂದನೇ ಕ್ವಶನ್, ವೈ ದ ನೀಡಲ್ ಆಫ್ ಐರನ್ ಸ್ವಿಮ್ಸ್ ಆನ್ ವಾಟರ್ ಸರ್ಫೇಸ್ ವೆನ್ ಇಟ್ ಈಸ್ ಕೆಪ್ಟ್ ಜೆಂಟಲ್ಲಿ. ಅಂದರೆ ಒಂದು ಕಬ್ಬಿಣದ ಸೂಜಿಯನ್ನು ಏನಪ್ಪ ಅಂದರೆ ನಿಧಾನವಾಗಿ ನೀರಿನ ಮೇಲೆ ಇರಿಸಿದರೆ ಅದು ತೇಲುತ್ತೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಇಟ್ ವಿಲ್ ರಿಮೈನ್ ಅಂಡರ್ ದ ವಾಟರ್ ವೆನ್ ಇಟ್ ವಿಲ್ ಡಿಸ್ಪ್ಲೇಸ್ ಮೋರ್ ವಾಟರ್ ದೆನ್ ಇಟ್ಸ್ ವೇಟ್. ದ ಡೆನ್ಸಿಟಿ ಆಫ್ ನೀಡಲ್ ಈಸ್ ಲೆಸ್ ದೆನ್ ದಟ್ ಆಫ್ ವಾಟರ್ ಡ್ಯೂ ಟು ಸರ್ಫೇಸ್ ಟೆನ್ಷನ್ ಡ್ಯೂ ಟು ಇಟ್ಸ್ ಶೇಪ್. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಅದರ ಒಂದು ಮೇಲ್ಮೈ ಒತ್ತಡದಿಂದ, ಡ್ಯೂ ಟು ಸರ್ಫೇಸ್ ಟೆನ್ಷನ್ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. 12ನೇ ಕ್ವಶನ್, ದ ಮಾಸ್ ಆಫ್ ಎ ಸ್ಟಾರ್ ಇಸ್ 2 times ದ ಮಾಸ್ ಆಫ್ ದ ಸನ್, ಹೌ ಇಟ್ ವಿಲ್ ಕಮ್ ಟು ಎನ್. ಓಕೆ, ಒಂದು ನಕ್ಷತ್ರದ ದ್ರವ್ಯರಾಶಿ ಏನಪ್ಪ ಅಂದರೆ ಸೂರ್ಯನ ದ್ರವ್ಯರಾಶಿ 2 ಪಟ್ಟಿದೆ, ಅದು ಯಾವ ರೀತಿ ಕೊನೆಗಾಣುತ್ತದೆ ಅಂತ ಕೇಳಿದ್ದಾರೆ. ನ್ಯೂಟ್ರನ್ ಸ್ಟಾರ್, ಬ್ಲ್ಯಾಕ್ ಹೋಲ್, ವೈಟ್ ಡಾರ್ಫ್, ರೆಡ್ ಜಾಯಿಂಟ್. ಇದು ಒಂದು ನ್ಯೂಟ್ರಾನ್ ಸ್ಟಾರ್ ಆಗಿ ಕೊನೆಗಾಣುತ್ತದೆ. ಓಕೆ, ಇಲ್ಲಿದೆ ನೋಡ್ರಿ ಸ್ಟಾರ್ ಫಾರ್ಮೇಷನ್. ನೆಕ್ಸ್ಟ್ ಏನಪ್ಪ ಅಂದರೆ ಸೂರ್ಯನಿಂದ ನೆಕ್ಸ್ಟ್ ರೆಡ್ ಜಾಯಿಂಟ್ ಆರ್ ಸೂಪರ್ ಜಾಯಿಂಟ್ ಆಗುತ್ತೆ. ಅದರಲ್ಲಿ ಲೋ ಮಾಸಲ್ಲಿ ವೈಟ್ ಡಾರ್ಫ್, ಇದು ಬ್ಲ್ಯಾಕ್ ಡಾರ್ಫ್ ಆಗುತ್ತೆ. ಕೊನೆಯದಾಗಿ ಏನಪ್ಪ ಅಂತಂದರೆ ಈ ಒಂದು ಮ್ಯಾಸಿವ್ ಸ್ಟಾರ್ ಇದ್ದಿದ್ದು, ವೆರಿ ಹೈ ಮ್ಯಾಸ್ ಇದ್ದಿದ್ದು ಬ್ಲ್ಯಾಕ್ ಹೋಲ್ ಆಗುತ್ತೆ. ಹೈ ಮಾಸ್ ಇದ್ದು ಕೊನೆಯದಾಗಿ ಎಲ್ಲವೂ ಒಂದು ಬ್ಲ್ಯಾಕ್ ಹೋಲ್ ಅಥವಾ ವೈಟ್ ಡಾರ್ಫ್ ಎಲ್ಲವೂ ನ್ಯೂಟ್ರಾನ್ ಸ್ಟಾರ್ ಆಗಿ ಕೊನೆಗಾಣುತ್ತೆ ನೋಡ್ರಿ. 13ನೇದು, ರೈನ್ ಡ್ರಾಪ್ಸ್ ಫಾಲ್ ಫ್ರಮ್ ಗ್ರೇಟ್ ಹೈಟ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ರಿಗಾರ್ಡಿಂಗ್ ಇಟ್. ಮಳೆ ಹನಿಗಳೇನಪ್ಪ ಅಂದರೆ ದೊಡ್ಡ ಎತ್ತರದಿಂದ ಬೀಳ್ತಾ ಇರ್ತವೆ ಮೋಡಗಳಿಂದ. ಈ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಇದು ನಿಜವಾಗಿರುತ್ತದೆ ಅಂತೇಳಿ ಕೇಳಿದ್ದಾನೆ. ದೇ ಫಾಲ್ ವಿತ್ ದಟ್ ಅಲ್ಟಿಮೇಟ್ ವೆಲಾಸಿಟಿ, ಅಂದರೆ ಅವು ಅಂತಿಮ ವೇಗದಿಂದ ಬೀಳುತ್ತವೆ, ಅವು ವಿಭಿನ್ನ ಹನಿಗಳಿಗೆ ಭಿನ್ನವಾಗಿರುತ್ತೆ ಅಂತ ಕೇಳಿದ್ದಾನೆ. ಅವು ಒಂದೇ ಅಂತಿಮ ವೇಗದಿಂದ ಬೀಳುತ್ತವೆ, ಅವುಗಳ ವೇಗ ಹೆಚ್ಚಾಗುತ್ತದೆ ಮತ್ತು ಅವು ಭೂಮಿಯ ಮೇಲೆ ವಿಭಿನ್ನ ವೇಗದೊಂದಿಗೆ ಬೀಳುತ್ತವೆ. ಅವುಗಳ ವೇಗ ಹೆಚ್ಚಾಗುತ್ತದೆ ಮತ್ತು ಅವು ಭೂಮಿಯ ಮೇಲೆ ಬೀಳುತ್ತವೆ ಅಂತೇಳಿ ಕೊಟ್ಟಿರ್ತಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ದೇ ಫಾಲ್ ವಿತ್ ದಟ್ ಅಲ್ಟಿಮೇಟ್ ವೆಲಾಸಿಟಿ. ವೆಲಾಸಿಟಿ ಏನಪ್ಪ ಅಂತಂದರೆ ಎಲ್ಲದಕ್ಕೂ ಸೇಮ್ ಇರುತ್ತೆ, ಬಟ್ ಏನಪ್ಪ ಅಂದರೆ ಡಿಫ್ರೆಂಟ್ ಡ್ರಾಪ್ಲೆಟ್ಸ್ಗೆ ಡಿಫ್ರೆಂಟ್ ಆಗಿರುತ್ತೆ. 14ನೇ ಕ್ವಶನ್, ಆನ್ ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ಸ್ ಫೋಟೋಸ್ಟೇಟ್ ಮಷಿನ್. ಓಕೆ, ಈ ಕೆಳಗಿನ ಯಾವ ತಂತ್ರಗಳ ಮೇಲೆ ಫೋಟೋಸ್ಟೇಟ್ ಮಷಿನ್ ವರ್ಕ್ ಆಗುತ್ತೆ ಅಂತ ಕೇಳಿದರೆ. ಮ್ಯಾಗ್ನೆಟಿಕ್ ಇಮೇಜ್ ಮೇಕಿಂಗ್, ಥರ್ಮಲ್ ಇಮೇಜ್ ಮೇಕಿಂಗ್, ಎಲೆಕ್ಟ್ರೋಸ್ಟ್ಯಾಟಿಕ್ ಇಮೇಜ್ ಮೇಕಿಂಗ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಮೇಜ್ ಮೇಕಿಂಗ್. ಓಕೆ, ಹಾಗಾದರೆ ಇದರ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಈ ಒಂದು ಆಲ್ಮೋಸ್ಟ್ ನೀವೆಲ್ಲ ಜಿರಾಕ್ಸ್ ಮಾಡ್ಸ್ಕೊಂಬರ್ತಿರ್ತೀರ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತಪ್ಪ ಅಂದ್ರೆ ಅದು ಎಲೆಕ್ಟ್ರೋಸ್ಟ್ಯಾಟಿಕ್ ಇಮೇಜ್ ಮೇಕಿಂಗ್ ನೋಡ್ರಿ. ಇದೆಲ್ಲವೂ ನೀವು ದಿನನಿತ್ಯದಲ್ಲಿ ನೋಡುವಂತಹ ಮತ್ತು ನೀವು ದಿನನಿತ್ಯದಲ್ಲಿ ಅನುಭವಿಸುವಂತಹ ಒಂದು ಪ್ರಶ್ನೆಗಳಾಗಿರ್ತವೆ. 1 kWh ಈಸ್ ಈಕ್ವಲ್ ಟು 1 ಕಿಲೋವ್ಯಾಟ್ ಗಂಟೆ ಯಾವುದಕ್ಕೆ ಸಮವಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಈ ಒಂದು 1 ಕಿಲೋವ್ಯಾಟು 3.6 ಮೆಗಾ ಜೌಲ್ಗೆ ಸಮವಾಗಿರುತ್ತೆ ನೋಡಿ. 16ನೇ ಕ್ವಶನ್, ವಾಟ್ ಈಸ್ ದ ಮಿನಿಮಮ್ ಎಸ್ಕೇಪ್ ವೆಲೋಸಿಟಿ ಆಫ್ ರಾಕೆಟ್ ಟು ಬಿ ಲಾಂಚ್ಡ್ ಇಂಟು ಸ್ಪೇಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ನೀವು ಡೈಲಿ ನ್ಯೂಸ್ ಪೇಪರಲ್ಲಿ ಓದ್ತಾ ಇರ್ತೀರಾ. ಓಕೆ, ಇಸ್ರೋ ಕೂಡ ಮತ್ತು ನಾಸಾ ಹಾಗೂ ಚೈನಾ ಈ ರೀತಿಯ ಒಂದು ಹಲವು ದೇಶಗಳೇನಪ್ಪ ಅಂದರೆ ಈ ಒಂದು ಬಾಹ್ಯಾಕಾಶದ ಯಾನವನ್ನು ಕೈಗೊಂಡಿರ್ತವೆ. ಹಾಗಾದರೆ ಬಾಹ್ಯಾಕಾಶಕ್ಕೆ ಈ ಒಂದು ರಾಕೆಟ್ಗಳನ್ನು ಉಡಾವಣೆ ಮಾಡಬೇಕಾದ್ರೆ ಅದು ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇರುತ್ತಾ ಭೂಮಿದು, ಅದರಿಂದ ಹೊರ ಹೋಗಬೇಕಾದ್ರೆ ಅದರ ಒಂದು ಸ್ಪೀಡ್ ಎಷ್ಟಿರಬೇಕಪ್ಪ ಅಂತಂತಂದರೆ ಅದು 11 km/s ಇರಬೇಕಾಗತ್ತೆ. 17ನೇ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ವೆನ್ ವಿ ಸಿ ರೇನ್ಬೋ. ಓಕೆ, ನೀವೇನಾದರೂ ಕಾಮನಬಿಲ್ಲುವನ್ನು ನೋಡ್ತಾ ಇದ್ದರೆ ಅಥವಾ ಏನಾದರೂ ನೋಡಿದ್ದಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಬಿಡಿ. ಕಾಮನಬಿಲ್ಲು ನೋಡಬೇಕಾದ್ರೆ ಇದಕ್ಕೆ ಈ ಒಂದು ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದೆ, ಅದರಲ್ಲಿ ಯಾವುದು ಸತ್ಯ ಆಗಿರುತ್ತೆ ಅಂತ ಕೇಳಿದ್ದಾರೆ. ನಾವು ಸೂರ್ಯ ಮತ್ತು ಮಳೆ ಹನಿಗಳನ್ನು ಎದುರಿಸುತ್ತೇವೆ. ಓಕೆ, ನೆಕ್ಸ್ಟ್ ಸೂರ್ಯ ನಮ್ಮ ಹಿಂದೆ ಉಳಿದಿದ್ದಾನೆ ಮತ್ತು ನಾವು ಮಳೆ ಹನಿಗಳನ್ನು ಎದುರಿಸುತ್ತೇವೆ. ಲಘು ಮಳೆಯಲ್ಲಿ ನಾವು ಸೂರ್ಯನನ್ನು ಎದುರಿಸುತ್ತೇವೆ. ಆಕಾಶವು ಸ್ಪಷ್ಟವಾಗಿರುತ್ತದೆ ಮತ್ತು ಸೂರ್ಯನ ಆಕಾಶದಲ್ಲಿ ಕೆಳಸ್ಥಾನದಲ್ಲಿರುತ್ತಾನೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲೇನಾಗುತ್ತಪ್ಪ, ನೀವು ಆಲ್ಮೋಸ್ಟ್ ಏನಪ್ಪ ಅಂದರೆ ರೇನ್ಬೋನ ನೋಡಿರ್ತೀರ. ಇಲ್ಲೇನಾಗುತ್ತಪ್ಪ ಅಂದರೆ ಯಾವಾಗಲೂ ನಾವು ಸೂರ್ಯ ನಮ್ಮ ಹಿಂದನೇ ಇರ್ತಾನೆ, ನಾವೇನಪ್ಪ ಅಂತಂದರೆ ಈ ಒಂದು ರೇನ್ಬೋನ ಫೇಸ್ ಮಾಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು ನೀವು, ಸೂರ್ಯ ಯಾವಾಗಲೂ ಹಿಂದ್ಗಡೆ ಇರ್ತಾರೆ, ನೀವೇನಪ್ಪ ಅಂದರೆ ಈ ಒಂದು ರೇನ್ಬೋನ ನೋಡ್ತಾ ಇರ್ತೀರ. 18ನೇ ಕ್ವಶನ್, ಹೌ ಮಚ್ ಕ್ಯಾಲೋರಿ ಆಫ್ ಎನರ್ಜಿ ಇಸ್ ರಿಲೀಸ್ಡ್ ಬೈ ಬಾಯ್ಲ್ಡ್ ಎಗ್. ಓಕೆ,
ಒಂದು ಬೇಯಿಸಿದ ಮೊಟ್ಟೆಯಿಂದ ಎಷ್ಟು ಕ್ಯಾಲರಿ ಶಕ್ತಿ ಬಿಡುಗಡೆ ಆಗ್ತದೆ ಅಂತೇಳಿ ಕೇಳಲಾಗಿದೆ. ಇದೆಷ್ಟಪ್ಪ ಅಂದರೆ 77 ಕ್ಯಾಲರೀಸ್ ಬಿಡುಗಡೆ ಆಗುತ್ತೆ ನೋಡ್ರಿ. ದ ಸ್ಪ್ಲಿಟ್ಟಿಂಗ್ ಆಫ್ ಡಿಫ್ರೆಂಟ್ ಕಲರ್ಸ್ ಆಫ್ ಲೈಟ್ ಇನ್ ಪ್ರಿಸಮ್ ಇಸ್. ಒಂದು ಪ್ರಿಸಮ್ ನೋಡಿರ್ತೀರ ನೀವು. ಓಕೆ, ಪ್ರಿಸಮ್ನಲ್ಲಿ ಲೈಟು ಚದುರಿತ ಆಗುತ್ತಲ್ಲ, ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತೇಳಿ ಕೇಳಲಾಗಿದೆ. ರಿಫ್ಲೆಕ್ಷನ್ ಆಫ್ ಲೈಟ್, ಡಿಸ್ಪರ್ಷನ್ ಆಫ್ ಲೈಟ್, ಡಿಫ್ರಾಕ್ಷನ್ ಆಫ್ ಲೈಟ್, ರಿಫ್ರಾಕ್ಷನ್ ಆಫ್ ಲೈಟ್ ಪ್ರೋಗ್ರಾಮ್. ಓಕೆ, ಇಲ್ಲಿ ಕನ್ನಡದಲ್ಲಿ ನೋಡಿದರೆ ಬೆಳಕಿನ ಪ್ರತಿಫಲನ, ಬೆಳಕಿನ ಪ್ರಸರಣ, ಬೆಳಕಿನ ವಿವರ್ತನೆ, ಬೆಳಕಿನ ಕಾರ್ಯಕ್ರಮದ ವಕ್ರೀಭವನ ಅಂತೇಳಿ ಕೇಳಲಾಗಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಆಗಿರುತ್ತೆ ನೋಡ್ರಿ. ಓಕೆ, ಇಲ್ಲಿದೆ ನೋಡಿ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ನಾವು ಆಲ್ರೆಡಿ ಪ್ರಿವಿಯಸ್ ಒಂದು ವಿಡಿಯೋ ಸೆಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿರುತ್ತೆ ನೋಡಿ. 10 ಕ್ವಶನ್ಸು. ಒಂದು ವೇಳೆ ನಿಮಗೆ ಎಕ್ಸ್ಪ್ಲನೇಷನ್ಸ್ ಬೇಕಾಗಿತ್ತಪ್ಪ ಅಂದರೆ ಆ ಒಂದು ವಿಡಿಯೋಗಳನ್ನು ನೋಡ್ಬೋದು. 20ನೇ ಕ್ವಶನ್. ನೀರನ್ನು ತನ್ನದೇ ಆದ ಸ್ಥಳಾಂತರಿಸಿದಾಗ ದೋಣಿ ಮುಳುಗುತ್ತದೆ. ಎ ಬೋಟ್ ವಿಲ್ ಸಬ್ಮರ್ಜ್ ವೆನ್ ಇಟ್ ಡಿಸ್ಪ್ಲೇಸಸ್ ವಾಟರ್ ಈಕ್ವಲ್ ಟು ಇಟ್ಸ್ ಓನ್. ಓಕೆ, ಒಂದು ಬೋಟ್ ಏನಪ್ಪ ಅಂತಂದರೆ ನೀರಿನಲ್ಲಿ ಯಾವಾಗ ಮುಳುಗ್ತದೆ ಅಂತೇಳಿ ಕೇಳಿದ್ದಾರೆ. ಓಕೆ, ಅದು ಒಂದು ತನ್ನ ವ್ಯಾಲ್ಯೂಮ್ ಅಥವಾ ವೇಟ್, ಸರ್ಫೇಸ್ ಏರಿಯಾ, ಡೆನ್ಸಿಟಿ. ಬೋಟು ತನ್ನ ಯಾವುದಕ್ಕೆ ಸಮವಾಗಿದ್ದಾಗ ನೀರಿನಲ್ಲಿ ಮುಳುಗ್ತದೆ ಅಂತೇಳಿ ಕೇಳಲಾಗಿದೆ. ಯಾವುದಕ್ಕಪ್ಪ ಅಂದರೆ ತನ್ನ ಒಂದು ತೂಕ ಏನಿದೆಯಲ್ಲ, ತೂಕ ಈ ಒಂದು ನೀರಿಗೆ ಈಕ್ವಲ್ ಆಗಿದ್ದಾಗ ಅವಾಗ ಅದು ದೋಣಿ ಮುಳುಗುತ್ತೆ ನೋಡ್ರಿ. ತೂಕ ಈ ಒಂದು ದೋಣಿ ಯಾವಾಗ ತೇಲ್ತದಪ್ಪ ಅಂತಂದರೆ ಇದೊಂದು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಆಗಿರುತ್ತೆ ನೋಡಿ. ಇದರ ಬಗ್ಗೆ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಸರ್ಫೇಸ್ ಟೆನ್ಷನ್ ಇನ್ ಲಿಕ್ವಿಡ್ ಇಸ್ ಡ್ಯೂ ಟು. ಓಕೆ, ದ್ರವದಲ್ಲಿ ಮೇಲ್ಮೈ ಒತ್ತಡವು ಯಾವ ಕಾರಣದಿಂದ ಆಗ್ತದೆ ಅಂತ ಕೇಳಿದಾಗಿದೆ. ಇದೊಂದು ಅದೆಸಿವ್ ಫೋರ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್, ಕೊಯಿಸಿವ್ ಫೋರ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್, ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್, ಎಲೆಕ್ಟ್ರಿಕಲ್ ಫೋರ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್. ಓಕೆ, ದ್ರವದಲ್ಲಿ ಈ ಒಂದು ಮೇಲ್ಮೈ ಒತ್ತಡ ಯಾವ ಕಾರಣಕ್ಕೆ ಆಗ್ತಪ್ಪ ಅಂದರೆ ಕನ್ನಡದಲ್ಲಿ ಕೂಡ ನಡೆದಿದೆ. ಅಣುಗಳ ನಡುವಿನ ಅಂಟಿಕೊಳ್ಳುವ ಶಕ್ತಿ, ಅಣುಗಳ ನಡುವಿನ ಒಗ್ಗೂಡಿಸುವ ಶಕ್ತಿ, ಅಣುಗಳ ನಡುವಿನ ಗುರುತ್ವಾಕರ್ಷಣ ಶಕ್ತಿ, ಅಣುಗಳ ನಡುವಿನ ವಿದ್ಯುತ್ ಶಕ್ತಿ. ಯಾವ ಕಾರಣಕ್ಕೆ ಆಗ್ತದಪ್ಪ ಅಂದರೆ ಇದೊಂದು ಅಣುಗಳ ನಡುವಿನ ಒಗ್ಗೂಡಿಸುವ ಶಕ್ತಿಯಿಂದ ಆಗುತ್ತೆ ನೋಡ್ರಿ. ಓಕೆ, ಕೊಯಿಸಿವ್ ಫೋರ್ಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಲ್ರೆಡಿ ಪ್ರಿವಿಯಸ್ಸಲ್ಲಿ ಕೂಡ ನಾವು ನೋಡಿದ್ವಿ ಈ ಒಂದು ಸರ್ಫೇಸ್ ಟೆನ್ಷನ್ಗೆ ಸಂಬಂಧಪಟ್ಟಂತೆ. 22ನೇ ಕ್ವಶನ್. ಎ ಸರ್ಕ್ಯುಲರ್ ಪ್ಲೇಟ್, ಎ ಕ್ಯೂಬ್ ಆ್ಯಂಡ್ ಸ್ಪಿಯರ್ ಆಲ್ ಮೇಡ್ ಅಪ್ ಆಫ್ ಅ ಸೇಮ್ ಮೆಟೀರಿಯಲ್ ಆ್ಯಂಡ್ ಹ್ಯಾವಿಂಗ್ ದ ಸೇಮ್ ಮಾಸ್ ಆರ್ ಹೀಟೆಡ್ ಟು 300 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಲೆಫ್ಟ್ ಇನ್ ಎ ರೂಮ್. ವಿಚ್ ಆಫ್ ದಮ್ ವಿಲ್ ಹ್ಯಾವ್ ದ ಸ್ಲೋಯೆಸ್ಟ್ ರೇಟ್ ಆಫ್ ಕೂಲಿಂಗ್ ಅಂತ ಕೇಳಿದ್ದಾರೆ. ಏನಪ್ಪ ಅಂತಂದರೆ ಒಂದು ಸರ್ಕ್ಯುಲರ್ ಪ್ಲೇಟ್ ಇದೆ. ಓಕೆ, ಒಂದು ಸರ್ಕ್ಯುಲರ್ ಪ್ಲೇಟ್ ಇದೆ, ಹಾಗೂ ಏನಪ್ಪ ಅಂತಂದರೆ ಒಂದು ಕ್ಯೂಬ್ ಇದೆ. ಓಕೆ, ಒಂದು ಕ್ಯೂಬ್ ಇದೆ, ಇನ್ನೊಂದೇನಪ್ಪ ಅಂತಂದರೆ ಸ್ಪಿಯರ್ ಇದೆ. ಸ್ಪಿಯರ್ ಅಂತಂದರೆ ಒಂದು ಗುಂಡೆ ಸತ ಹೋಗಿದ್ದೀರಲ್ಲ, ಅದಕ್ಕೆ ಸ್ಪಿಯರ್ ಅಂತೇಳಿ ಕರೀತಾರೆ. ಇವು ಮೂರನ್ನು ಏನಪ್ಪ ಅಂದರೆ 300 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡಲಾಗಿದೆ. ಹೀಟ್ ಮಾಡೋಏನಪ್ಪ ಅಂತಂದರೆ ಎಲ್ಲವನ್ನ ಒಂದು ರೂಮ್ನಲ್ಲಿ ಇಡಲಾಗಿದೆ. ಹಾಗಾದರೆ ಯಾವುದು ಕಡಿಮೆ ವೇಗದಲ್ಲಿ ತನ್ನ ಒಂದು ಉಷ್ಣವನ್ನು ಕಳೆದುಕೊಳ್ತದೆ ಅಂತೇಳಿ ಕೇಳಲಾಗಿದೆ. ಓಕೆ, ಹಾಗಾದರೆ ಇಲ್ಲಿ ನೋಡ್ರಿ, ಸ್ಪಿಯರ್. ಓಕೆ, ದುಂಡಾಗಿರುತ್ತಲ್ಲ ಗುಂಡೆ ಸೆತನ ನೀವು ಆಲ್ಮೋಸ್ಟ್ ನೋಡಿರ್ತೀರ. ಆ ಗುಂಡೆ ಸೆತ ಇರುವಂಥ ಒಂದು ಆಕಾರ ಏನಪ್ಪ ಅಂದರೆ ಕಡಿಮೆ ಒಂದು ಸ್ಲೋ ಆಗಿ ತನ್ನ ಒಂದು ಕೂಲಿಂಗ್ ಪವರನ್ನು ಕಳ್ಕೊತದೆ, ಅಂದರೆ ಒಂದು ಉಷ್ಣವನ್ನು ಕಳ್ಕೊತದೆ. 23ನೇ ಕ್ವಶನ್. ಆಪ್ಟಿಕಲ್ ಫೈಬರ್ಸ್ ಆರ್ ಯೂಸ್ಡ್ ಇನ್. ಓಕೆ, ಆಪ್ಟಿಕ್ ಫೈಬರ್ಗಳು ಎಲ್ಲಿ ಬಳಸಲಾಗ್ತದೆ ಅಂತ ಕೇಳಿದ್ದಾರೆ. ಓಕೆ, ಇದೊಂದು ಇಂಟರ್ನಲ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೂಲಕ ವರ್ಕ್ ಆಗ್ತದೆ. ಹಾಗಾದರೆ ಆಪ್ಟಿಕ್ ಫೈಬರ್ಸನ್ನು ಎಲ್ಲಿ ಬಳಸಲಾಗ್ತದೆ ಅಂದರೆ ಈ ಒಂದು CT ಕ್ಯಾನ್ಸ್, ಎಕ್ಸ್ರೇ ಫೋಟೋಸ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್, ಎಂಡೋಸ್ಕೋಪಿ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎಂಡೋಸ್ಕೋಪಿಯಲ್ಲಿ ಈ ಒಂದು ಆಪ್ಟಿಕ್ ಫೈಬರ್ಸ್ಗಳನ್ನು ಬಳಸಲಾಗ್ತದೆ. ಓಕೆ, 24ನೇ ಕ್ವಶನ್. 2 waves each of amplitude 1.5 mm and frequency 20 Hz are traveling in opposite direction with a speed of 20 mm second. ಈ ರೀತಿಯ ಕ್ವಶನ್ಸ್ ಏನಪ್ಪ ಅಂತಂದರೆ ನಿಮಗೆ ಒಂದು SSL ಆಗಿರ್ಬೋದು ಅಥವಾ RRBಯಲ್ಲಿ ಕೇಳುವ ಚಾನ್ಸಸ್ ಇರುತ್ತೆ ನೋಡ್ರಿ. ಇದರ ಉತ್ತರ ಎಷ್ಟಪ್ಪ ಅಂತಂದರೆ 2.0 ಉತ್ತರ ಆಗಿರುತ್ತೆ. 25ನೇ ಕ್ವಶನ್. ದ ಸ್ನೋ ಆನ್ ದ ಮೌಂಟೇನ್ಸ್ ಡಸ್ ನಾಟ್ ಮೆಲ್ಟ್ ಎಟ್ ಆಲ್ ಎಟ್ ಒನ್ಸ್ ವೆನ್ ಇಟ್ ಈಸ್ ಹೀಟೆಡ್ ಬೈ ಸನ್ ಬಿಕಾಸ್. ಇಲ್ಲೇನಪ್ಪ ಆಗುತ್ತಪ್ಪ ಅಂದರೆ ಈ ಒಂದು ನೀವು ಪರ್ವತಗಳನ್ನು ಕಳಿರ್ತೀರ ಅಥವಾ ಒಂದು ಸ್ನೋ ಏನಿರುತ್ತಲ್ಲ ಸಂಪೂರ್ಣವಾಗಿ ಈ ಒಂದು ಸೂರ್ಯನಿಂದ ಕರಗುವುದಿಲ್ಲ. ಯಾಕಪ್ಪ ಅಂದರೆ ಇಟ್ ಬಿಕಮ್ಸ್ ವೆರಿ ಹಾರ್ಡ್, ಇಟ್ ರಿಫ್ಲೆಕ್ಟ್ಸ್ ಮೋಸ್ಟ್ ಆಫ್ ದ ಹೀಟ್ ಫ್ರಮ್ ದ ಸನ್, ಇಟ್ ಹ್ಯಾಸ್ ಲೋ ಸ್ಪೆಸಿಫಿಕ್ ಹೀಟ್ ಆಫ್ ಕೆಪಾಸಿಟಿ, ಇಟ್ ಹ್ಯಾಸ್ ಎ ಹೈ ಲೆಟೆಂಟ್ ಹೀಟ್ ಆಫ್ ಫ್ಯೂಸನ್. ಓಕೆ,
ಇದೇನಪ್ಪ ಅಂದರೆ ಇದು ಸೂರ್ಯನಿಂದ ಹೆಚ್ಚಿನ ಶಾಖವನ್ನು ಪ್ರತಿಬಿಂಬಿಸ್ತದೆ. ಓಕೆ, ಏನಾಗುತ್ತಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಅಂತಾರೆ ಈ ಒಂದು ಸೂರ್ಯನಿಂದ ಬರುವ ಇದು ಸ್ನೋ ಏನಿರುತ್ತಲ್ಲ ಅದು ಸೇಮ್ ಟು ಸೇಮ್ ಮಿರರ್ ಥರ ವರ್ಕ್ ಆಗುತ್ತೆ. ಸೂರ್ಯನ ಕಿರಣಗಳೇನಪ್ಪ ಅಂದರೆ ವಾಪಸ್ ಪ್ರತಿಬಿಂಬವನ್ನು ನೀಡುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದರೆ ಎಲ್ಲ ಒಂದು ಸ್ನೋ ಕಂಪ್ಲೀಟಾಗಿ ಒಂದೇ ಸಲ ಕರಗುವುದಿಲ್ಲ. ಇಪ್ಪತ್ತಾರನೇ ಕ್ವಶನ್. ಎ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ಎ ರೈಲ್ವೆ ಪ್ಲಾಟ್ಫಾರ್ಮ್ ಲಿಸನ್ಸ್ ಟು ದ ವಿಸಲ್ಸ್ ಆಫ್ ಅರೈವಿಂಗ್ ದ ಆ್ಯಂಡ್ ಡಿಪಾರ್ಟಿಂಗ್ ಟ್ರೈನ್ಸ್. ದ ವಿಸಲ್ ಈಸ್ ಹಾರ್ಡ್ ಈಸ್. ಓಕೆ, ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಏನಪ್ಪ ಅಂದರೆ ನಿಂತಿರೋ ವ್ಯಕ್ತಿ ರೈಲುಗಳು ಬರುವ ಮತ್ತು ನಿರ್ಗಮಿಸುವ ಒಂದು ಸೌಂಡನ್ನು ಕೇಳ್ತಾನೆ. ಆ ಒಂದು ಕೇಳಿದ ಸೌಂಡ್ ಏನಿರ್ತಾರಪ್ಪ ಅಂದರೆ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿಯಾಗಿರುತ್ತದೆ. ರೈಲು ಬಂದಾಗ ಹೆಚ್ಚಿನ ಒಂದು ತೀವ್ರತೆ ಇರುತ್ತೆ, ರೈಲು ಬಂದಾಗ ಹೆಚ್ಚಿನ ಒಂದು ಪಿಚ್ ಇರುತ್ತೆ, ರೈಲು ಹೊರಡುವಾಗ ಹೆಚ್ಚಿನ ಪಿಚ್ ಇರುತ್ತೆ. ಇಲ್ಲಿ ಏನಾಗಿರುತ್ತಪ್ಪ ಅಂದರೆ ಈ ಒಂದು ರೈಲು ಬಂದಾಗ ಏನಪ್ಪ ಅಂದರೆ ಹೈ ಪಿಚ್ ಇರುತ್ತೆ ನೋಡ್ರಿ ಯಾವಾಗಲೂ. ಓಕೆ, ನಮ್ಗೆ ಎದಕ್ಕೆ ಜಾಸ್ತಿ ಕೇಳಿಸುತ್ತಪ್ಪ ಸೌಂಡ್ ಅಂತಂದರೆ ಒಂದು ಹೈ ಪಿಚ್ ಇರುತ್ತೆ. ಅದಕ್ಕೆ ಆ ಕಾರಣದಿಂದ ಏನಪ್ಪ ಅಂದ್ರೆ ನಮಗೆ ಸೌಂಡು ಟ್ರೈನ್ ಹತ್ತಿರ ಬಂದಾಗ ಹೆಚ್ಚಿಗೆ ಕೇಳಿಸುತ್ತೆ. ಮತ್ತೇನಪ್ಪ ಅಂದರೆ ಟ್ರೈನು ದೂರ ಹೋದಾಗ ಏನಾಗುತ್ತಪ್ಪ ಅಂದ್ರೆ ಅದು ಕಡಿಮೆ ಒಂದು ಸೌಂಡ್ ಕೇಳಿಸುತ್ತೆ. ಇದನ್ನು ಡಾಫರ್ ಎಫೆಕ್ಟ್ ಅಂತಲೂ ಕೂಡ ಕರೀತಾರೆ ನೋಡ್ರಿ. 27ನೇ ಕ್ವಶನ್. ಹೋಲೋಗ್ರಫಿ ಈಸ್ ಅ ಟೆಕ್ನಿಕ್ ಆಫ್. ಹೋಲೋಗ್ರಫಿ ಕೇಳಿದ್ದೀರಾ? ಹೋಲೋಗ್ರಫಿ ಟೆಕ್ನಿಕ್ ಅಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ರೆಕಾರ್ಡಿಂಗ್ ಎ ಪರ್ಮನೆಂಟ್ ಶಾರ್ಪ್ 2 ಡೈಮೆನ್ಷನಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆರ್ ಮಲ್ಟಿಕಲರ್ ಫೋಟೋಗ್ರಫಿ. ಅಂದರೆ ಶಾಶ್ವತ ತೀಕ್ಷ್ಣವಾದ 2 ಆಯಾಮದ ಕಪ್ಪು ಮತ್ತು ಬಿಳುಪಾತವಾದ ಬಹುಬಣ್ಣದ ಛಾಯಾಚಿತ್ರವನ್ನು ದಾಖಲಿಸುವುದು, ಶಾಶ್ವತವಾದ 3 ಆಯಾಮದ ಬಹುಬಣ್ಣವನ್ನು ದಾಖಲಿಸುವುದು, ಶಾಶ್ವತವಾದ 3 ಆಯಾಮದ ಕಪ್ಪು ಬಣ್ಣವನ್ನು ದಾಖಲಿಸುವುದು ಮತ್ತು ಶಾಶ್ವತವಾದ 3 ಆಯಾಮದ ಛಾಯಾಚಿತ್ರವನ್ನು ದಾಖಲಿಸುವುದು ಕೊಟ್ಟಿರುವ ಒಂದೇ ಬಣ್ಣ ಅಥವಾ ಬಹುಬಣ್ಣ ಅಂತೇಳಿ ಕೇಳಲಾಗಿದೆ. ಓಕೆ, ಇಲ್ಲಿ ಆನ್ಸರ್ ಏನಪ್ಪ ಅಂತಂದರೆ ರೆಕಾರ್ಡಿಂಗ್ ಎ ಪರ್ಮನೆಂಟ್ 3 ಡೈಮೆನ್ಷನಲ್ ಫೋಟೋಗ್ರಫಿ. ಓಕೆ, 3D ಅಂತೇಳಿ ಕರೀತಾರಲ್ಲ. 3D ಅಂತಂದರೆ ಏನಪ್ಪ ಅಂದರೆ 3 ಡೈಮೆನ್ಷನಲ್ ಫೋಟೋಗ್ರಾಫ್ ಆಫ್ ಗಿವನ್ ಎ ಸಿಂಗಲ್ ಕಲರ್ ಆರ್ ಮಲ್ಟಿ ಕಲರ್. ಓಕೆ, ಅದು ಒಂದೇ ಬಣ್ಣ ಆಗಿದ್ರೂ ಪರವಾಗಿಲ್ಲ ಅಥವಾ ಮಲ್ಟಿ ಕಲರ್ ಆಗಿದ್ರೂ ಪರವಾಗಿಲ್ಲ, ಅದನ್ನೇನಪ್ಪ 3D ಸ್ಟ್ರಕ್ಚರಲ್ಲಿ ರೆಕಾರ್ಡ್ ಮಾಡುವುದಕ್ಕೇನಪ್ಪ ಅಂದರೆ ಹೋಲೋಗ್ರಫಿ ಅಂತೇಳಿ ಕರೀತಾರೆ. ಓಕೆ, ಇಲ್ಲಿ ನೋಡು, ನೀವು ಇಲ್ಲಿ ನೋಡ್ಬೋದು, ಇದನ್ನೇನಪ್ಪ ಅಂದ್ರೆ ಹೋಲೋಗ್ರಫಿ ಅಂತೇಳಿ ಕರೆಯಲಾಗ್ತದೆ. 28ನೇ ಕ್ವಶನ್. ಬಾಯ್ಲ್ಸ್ ಲಾ ಹೋಲ್ಡ್ಸ್ ಗುಡ್ ಫಾರ್ ಎನಿ ಗ್ಯಾಸ್ ಸೆಟ್. ಓಕೆ, ಯಾವುದೇ ಅನಿಲಕ್ಕೆ ಬಾಯ್ಲ್ಸ್ ಕಾನೂನು ಯಾವ ರೀತಿ ಒಳ್ಳೆಯದಾಗಿರುತ್ತೆ ಅಂತ ಕೇಳಿದ್ದಾರೆ. ಹೈ ಟೆಂಪರೇಚರ್ ಆ್ಯಂಡ್ ಲೋ ಪ್ರೆಷರ್ಸ್, ಹೈ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್ಸ್, ಲೋ ಟೆಂಪರೇಚರ್ ಆ್ಯಂಡ್ ಹೈ ಪ್ರೆಷರ್ಸ್, ಲೋ ಟೆಂಪರೇಚರ್ ಆ್ಯಂಡ್ ಲೋ ಪ್ರೆಷರ್ಸ್. ಓಕೆ, ಬಾಯ್ಲ್ಸ್ ಲಾ ಏನಿದಿರಲ್ಲ ಇದು ಲೋ ಟೆಂಪರೇಚರ್ ಮತ್ತು ಹೈ ಪ್ರೆಷರ್ ಆಗಿ ಕಾರ್ಯನಿರ್ವಹಿಸ್ತದೆ ನೋಡ್ರಿ. 29ನೇ ಕ್ವಶನ್. ಆನ್ ಐಸ್ ಬ್ಲಾಕ್ ವಿತ್ ಎ ಪೀಸ್ ಆಫ್ ಲೆಡ್ ಎಂಬೆಡೆಡ್ ಇನ್ ಇಟ್ಸ್ ಫ್ಲೋಟ್ಸ್ ಇನ್ ವಾಟರ್ ಇಫ್ ಐಸ್ ಮೆಲ್ಟ್ಸ್ ದ ವಾಟರ್ ಲೆವೆಲ್. ಏನಿಲ್ಲ, ಈ ಒಂದು ನೀರಿನಲ್ಲಿ ಅಥವಾ ಐಸ್ ಕ್ಯೂಬ್ಸನ್ನು ಇಡಲಾಗಿದೆ. ಸೀಸದ ತುಂಡನ್ನು ಏನಪ್ಪ ಅಂದರೆ ಐಸ್ ಬ್ಲಾಕ್ ಮೇಲೆ ಇಡಲಾಗಿದೆ. ಮಂಜುಗಡ್ಡೆ ಏನಪ್ಪ ಅಂತಂದರೆ ನೀರಿನ ಮಟ್ಟವನ್ನು ಕರಗಿದಾಗ ಅದು ಏನಾಗ್ತದೆ ಅಂತೇಳಿ ಕೇಳಲಾಗಿದೆ. ಓಕೆ, ಅದೇನಾಗ್ತದಪ್ಪ ಅಂತಂದರೆ ಇಳಿಯುತ್ತೆ ನೋಡ್ರಿ. ಇಲ್ಲಿ ಸೀಸ ಅಂತ ಬಂದಿದ್ದಿಲ್ಲ ಅಂತಂದರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ನೀರಿನಲ್ಲಿ ಐಸ್ ಕ್ಯೂಬ್ಸ್ ಕರಗಿದಾಗ ಏನಾಗ್ತಪ್ಪ ಅಂದರೆ ಇದು ರಿಬೆಂಟ್ ಸೇಮ್ ಆಗುತ್ತೆ ನೋಡ್ರಿ, ಒಂದೇ ಆಗಿರುತ್ತದೆ. ಸೀಸ ಅಂತ ಬಂದಿದ್ದ ಕಾರಣಕ್ಕೆ ಏನಪ್ಪ ಅಂದರೆ ಅದು ಇಳಿಯುತ್ತದೆ. 30ನೇ ಕ್ವಶನ್. ದ ವೆಲಸಿಟಿ ಆಫ್ ಹೀಟ್ ರೇಡಿಯೇಷನ್ ಈಸ್. ಶಾಖ ವಿಕಿರಣದ ವೇಗ ಯಾವ ರೀತಿ ಆಗಿರುತ್ತೆ ಅಂತ ಕೇಳಿದರೆ ಈಕ್ವಲ್ ಟು ದಟ್ ಆಫ್ ಲೈಟ್, ಲೆಸ್ ದೆನ್ ದಟ್ ಆಫ್ ಲೈಟ್, ಗ್ರೇಟರ್ ದೆನ್ ದಟ್ ಆಫ್ ಲೈಟ್, ಈಕ್ವಲ್ ಟು ದಟ್ ಆಫ್ ಸೌಂಡ್ ಅಂತ ಕೇಳಿದರೆ ಶಾಖದ ವಿಕಿರಣದ ವೇಗ ಏನಾಗಿರುತ್ತಪ್ಪ ಅಂದರೆ ಇದು ಲೈಟಿನ ವೇಗ, ಈ ಒಂದು ಬೆಳಕಿಗೆ ಸಮವಾಗಿರುತ್ತದೆ. ದ ಪ್ಲಾಸ್ಟಿಕ್ ಮೆಟೀರಿಯಲ್ ಕಾಮನ್ಲಿ ಯೂಸ್ಡ್ ಫಾರ್ ಮೇಕಿಂಗ್ ಗೇರ್ ವೀಲ್ಸ್ ಇಸ್. ಓಕೆ, ಗೇರ್ ಚಕ್ರಗಳನ್ನು ತಯಾರಿಸಲು ಸಾಮಾನ್ಯವಾಗಿ ಬಳಸುವ ಪ್ಲಾಸ್ಟಿಕ್ನ ವಸ್ತು ಯಾವುದಾಗಿರುತ್ತೆ ಅಂತ ಕೇಳಿದರೆ ಪಾಲಿಸ್ಟರ್, ನೈಲಾನ್, ಬೇಕ್ಲೈಟ್, ಪಾಲಿಸ್ಟರಿನ್. ಇದೇನಪ್ಪ ಅಂದರೆ ನೈಲಾನ್ಗಾಗಿರುತ್ತೆ ನೋಡ್ರಿ. 32ನೇ ಕ್ವಶನ್. ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಆಫ್ ದ ಸನ್ ಡು ನಾಟ್ ರೀಚ್ ದ ಅರ್ತ್ ಬಿಕಾಸ್ ದ ಅರ್ತ್ ಅಟ್ಮಾಸ್ಫಿಯರ್ ಇಸ್ ಸರೌಂಡೆಡ್ ಬೈ. ಓಕೆ, ಸೂರ್ಯನಿಂದ ಬರುವಂತಹ UV ರೇಸ್ಗಳು ಭೂಮಿಗೆ ತಲುಪುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತೇಳಿ ಕೇಳಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಭೂಮಿ ಓಜೋನ್ ಲೇಯರ್ನಿಂದ ಕವರಪ್ ಆಗಿರುತ್ತೆ. ಓಜೋನ್ ಲೇಯರ್ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಸ್ಟ್ರಾಟೋಸ್ಫಿಯರ್ ಮತ್ತು ಟ್ರೋಪೋಸ್ಫಿಯರ್ನ ಇನ್ ಬಿಟ್ವೀನಲ್ಲಿ ಕಂಡು ಬರುತ್ತೆ ನೋಡ್ರಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಸ್ಟ್ರಾಟೋಸ್ಫಿಯರ್ ಅಂತೇಳಿ ಕರೆಯಲಾಗುತ್ತದೆ. 33. ಕ್ಯೂರಿ ಇಸ್ ಅ ಯೂನಿಟ್. ಕ್ಯೂರಿ ಯಾವುದರ ಒಂದು ಯೂನಿಟ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ರೇಡಿಯೋ ಆಕ್ಟಿವಿಟಿ, ಟೆಂಪರೇಚರ್, ಹೀಟ್, ಎನರ್ಜಿ. ಇದೊಂದು ರೇಡಿಯೋ ಆಕ್ಟಿವಿಟಿಯ ಯೂನಿಟ್ ಆಗಿರುತ್ತೆ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ಓವನ್. ಓಕೆ, ಈ ಕೆಳಗಿನಲ್ಲಿ ಯಾವುದನ್ನು ಓವೆನ್ನಲ್ಲಿ ಬಳಸಲಾಗುತ್ತದೆ ಅಂತೇಳಿ ಕೇಳಲಾಗಿದೆ. ಓಕೆ, ಎಕ್ಸ್ರೇಸ್, UVs, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್.
ಓಕೆ, ಈ ಎಲ್ಲ ಒಂದು ಮಾಹಿತಿಯನ್ನು ಆಲ್ರೆಡಿ ನಿಮಗೆ ಪ್ರೀವಿಯಸ್ಸಲ್ಲಿ ಹೇಳಿದ್ವಿ. ಈ ಓವೆನ್ ಏನಪ್ಪ ಅಂದ್ರೆ ಮೈಕ್ರೋವೇವ್ಸನ್ನು ಯೂಸ್ ಮಾಡಲಾಗ್ತದೆ. ಹಾಗೇನಪ್ಪ ಅಂತಂದರೆ ಈ ಒಂದು ಉಪಗ್ರಹಗಳಲ್ಲಿ ಕೂಡ ಮೈಕ್ರೋವೇವ್ಸನ್ನು ಬಳಸಲಾಗ್ತದೆ. ಇನ್ ಡೀಟೇಲ್ ಆದಂಥ ಎಕ್ಸ್ಪ್ಲನೇಷನ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ವಿ ನಾವು. 10 ಕ್ವಶನ್ಸನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಅಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ. ವೆನ್ ಹೀಟೆಡ್ ಫ್ರಮ್ 0 ಡಿಗ್ರಿ ಟು 10 ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂಮ್ ಆಫ್ ದ ಗಿವನ್ ಮಾಸ್ ಆಫ್ ವಾಟರ್ ವಿಲ್. ಓಕೆ, ನಿರ್ದಿಷ್ಟ ಒಂದು ದ್ರವ್ಯರಾಶಿಯ 0 ಡಿಗ್ರಿಯಿಂದ 10 ಡಿಗ್ರಿ ಸೆಲ್ಸಿಯಸ್ ಅವರಿಗೆ ಬಿಸಿ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ದಾರೆ. ಇನ್ಕ್ರೀಸ್ ಗ್ರಾಜುವಲಿ, ಡಿಕ್ರೀಸ್ ಅಂದರೆ ಕ್ರಮೇಣ ಹೆಚ್ಚಾಗುತ್ತದೆ, ಕ್ರಮೇಣ ಕಡಿಮೆ ಆಗುತ್ತದೆ, ಹೆಚ್ಚಾಗುತ್ತದೆ ಮತ್ತು ನಂತರ ಕಡಿಮೆ ಆಗುತ್ತದೆ, ಕಡಿಮೆ ಆಗ್ತದೆ ಮತ್ತು ನಂತರ ಹೆಚ್ಚಾಗುತ್ತದೆ. ಇದೇನಪ್ಪ ಅಂತಂದರೆ ಫಸ್ಟ್ ಡಿಕ್ರೀಸ್ ಆಗಿ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಈ ಒಂದು ದ್ರವ್ಯರಾಶಿ 4 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂದರೆ ಜಾಸ್ತಿ ಇರುತ್ತೆ ನೋಡ್ರಿ. ಎನರ್ಜಿ ಇಸ್ ಕಂಟಿನ್ಯೂಸ್ಲಿ ಕ್ರಿಯೇಟೆಡ್ ಇನ್ ದ ಸನ್ಸ್ ಡ್ಯೂ ಟು, ಅಂದರೆ ಸೂರ್ಯನಲ್ಲಿ ಶಕ್ತಿ ನಿರಂತರವಾಗಿ ಯಾವುದರಿಂದ ಅಥವಾ ಯಾವ ಕ್ರಿಯೆಯಿಂದ ರಚಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಇದೊಂದು ನ್ಯೂಕ್ಲಿಯರ್ ಫ್ಯೂಷನ್, ರೇಡಿಯೋ ಆಕ್ಟಿವಿಟಿ, ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ. ಇಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ನಿಮಗೆ 2 ಆಪ್ಷನ್ಸ್ನ ಎಲಿಮಿನೇಷನ್ ಮಾಡ್ಬೋದು, ರೇಡಿಯೋ ಆಕ್ಟಿವಿಟಿ ಮತ್ತು ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಇಲ್ಲಿ ಬರುವುದಿಲ್ಲ. ಉಳಿದಿರೋದೇನು ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ನ್ಯೂಕ್ಲಿಯರ್ ಫಿಷನ್, ಪರಮಾಣು ಸಮ್ಮಿಲನ ಮತ್ತು ಪರಮಾಣು ವಿದಳನ. ಯಾವಾಗಲೂ ಏನಪ್ಪ ಅಂತಂದರೆ ಹೈಡ್ರೋಜನ್ ಹಗುರವಾಗಿರುತ್ತೆ, ಪ್ಲಸ್ ಏನಪ್ಪ ಅಂದರೆ ಹೀಲಿಯಂ ಏನಪ್ಪ ಅಂದರೆ ಇದಕ್ಕಿಂತ ಸ್ವಲ್ಪ ಭಾರ ಆಗಿರುತ್ತೆ. ಓಕೆ, ಇವೆರಡರ ಒಂದು ಸಮ್ಮಿಲನದಿಂದ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಸೂರ್ಯನಲ್ಲಿ ಎನರ್ಜಿ ಉತ್ಪತ್ತಿ ಆಗುತ್ತೆ. ಇನ್ ಎಲೆಕ್ಟ್ರಾನಿಕ್ಸ್ ವಾಟ್ ಕಮ್ಸ್ ಅಂಡರ್ ಟ್ಯಾಂಕ್ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ಸ್ನಲ್ಲಿ ಟ್ಯಾಂಕ್ ಸರ್ಕ್ಯೂಟ್ ಅಡಿಯಲ್ಲಿ ಏನು ಬರುತ್ತೆ ಅಂತ ಕೇಳಿದರೆ ರೆಸಿಸ್ಟೆನ್ಸ್ ಆ್ಯಂಡ್ ಕೆಪಾಸಿಟಿ, ರೆಸಿಸ್ಟೆನ್ಸ್ ಆ್ಯಂಡ್ ಇಂಡಕ್ಟೆನ್ಸ್, ಕೆಪಾಸಿಟಿ ಆ್ಯಂಡ್ ಇಂಡಕ್ಟೆನ್ಸ್, ರೆಸಿಸ್ಟೆನ್ಸ್, ಕೆಪಾಸಿಟಿ ಆ್ಯಂಡ್ ಇಂಡಕ್ಟೆನ್ಸ್. ಓಕೆ, ಈ ಒಂದು ಸರ್ಕ್ಯೂಟ್ ಟ್ಯಾಂಕ್ ಸರ್ಕ್ಯೂಟ್ನಲ್ಲಿ ಕೆಪಾಸಿಟಿ ಮತ್ತು ಇಂಡಕ್ಟೆನ್ಸ್ ಬರುತ್ತದೆ. ಕೂಲಿಸ್ ಟ್ಯೂಬ್ ಈಸ್ ಯೂಸ್ ಟು ಪ್ರೊಡ್ಯೂಸ್. ಕೂಲಿಸ್ ಟ್ಯೂಬನ್ನು ಏನು ಉತ್ಪಾದಿಸಲು ಬಳಸಲಾಗ್ತದೆ ಅಂತ ಕೇಳಿದ್ದಾರೆ. ಇದೇನಪ್ಪ ಅಂತಂದರೆ ಎಕ್ಸ್ರೇಸನ್ನು ಉಪಯೋಗಿಸಲು ಬಳಸಲಾಗ್ತದೆ. ಇವಿಲ್ಲಿದೆ ನೋಡ್ರಿ ಕೂಲಿಸ್ ಟ್ಯೂಬ್ ಇವು. 30ನೇ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಫಾರ್ ರೆಗ್ಯುಲೇಟೆಡ್ ಎಲೆಕ್ಟ್ರಿಕ್ ಸಪ್ಲೈ. ಓಕೆ, ನಿಯಂತ್ರಿತ ಒಂದು ವಿದ್ಯುತ್ ಸರಬರಾಜಿಗಾಗಿ ಈ ಕೆಳಗಿನಲ್ಲಿ ಯಾವುದನ್ನು ಬಳಸಲಾಗ್ತದೆ ಅಂತ ಕೇಳಿದ್ದಾರೆ. ಜನರಲ್ ಡಿಯೋಡ್, ಜಂಕ್ಷನ್ ಡಿಯೋಡ್, ಗನ್ ಡಿಯೋಡ್, ಟನ್ನಲ್ ಡಿಯೋಡ್. ಇಲ್ಲಿ ಜನರಲ್ ಡಿಯೋಡನ್ನು ಬಳಸಲಾಗ್ತದೆ ನೋಡಿ. ವಾಟ್ ಈಸ್ ದ ಆರ್ಬಿಟಲ್ ವೆಲಾಸಿಟಿ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್. ಓಕೆ, ಜಿಯೋಸ್ಥಾಯಿಯ ಒಂದು ಉಪಗ್ರಹದ ಕಕ್ಷೀಯ ವೇಗ ಎಷ್ಟಾಗಿರುತ್ತೆ ಅಂತೇಳಿ ಕೇಳಿದರೆ ಎಷ್ಟಾಗಿರ್ತಪ್ಪ ಅಂದರೆ 3.08 km/s ಆಗಿರುತ್ತೆ ನೋಡ್ರಿ. ಭೂಮಿಯ ಸುತ್ತ ಏನು ಉಪಗ್ರಹಗಳು ಸುತ್ತುತ್ತಾವಲ್ಲ ಅದರ ಒಂದು ವೇಗ ಎಷ್ಟಾಗಿರುತ್ತಪ್ಪ ಅಂದರೆ 3.08 km/s. ಅದೇನಾದರೂ ಉಪಗ್ರಹ ಏನಪ್ಪ ಅಂತಂದರೆ ಬಾಹ್ಯಾಕಾಶಕ್ಕೆ ಹಾರಬೇಕಾದ್ರೆ 11 km/s ಏನಪ್ಪ ಅಂತಂದರೆ ಅದು ಸ್ಪೀಡನ್ನು ಹೊಂದಿರಬೇಕು. ಗಾಮಾ ರೇಸ್ ಕ್ಯಾನ್ ಕಾಸ್, ಗಾಮಾ ಕಿರಣಗಳು ಯಾವುದಕ್ಕೆ ಕಾರಣವಾಗಬಹುದು ಅಂತೇಳಿ ಕೇಳಿದ್ದಾರೆ. ಜೀನ್ ಮ್ಯೂಟೇಷನ್, ಸ್ನೀಸಿಂಗ್, ಬರ್ನಿಂಗ್, ಫೀವರ್. ಇದೇನಪ್ಪ ಅಂದರೆ ಇದು ಜೀನ್ ರೂಪಾಂತರಕ್ಕೆ ಕಾರಣವಾಗುತ್ತೆ ನೋಡ್ರಿ ಗಾಮಾ ರೇಸ್. 42ನೇ ಕ್ವಶನ್, ದ ಸಬ್ಸ್ಟಾನ್ಸಸ್ ವಿಚ್ ಕಂಡಕ್ಟ್ಸ್ ಕರೆಂಟ್ ಇನ್ ದ ಸಾಲಿಡ್ ಟೆಸ್ಟ್ ಇದು. ಘನಸ್ಥಿತಿಯಲ್ಲಿ ಪ್ರವಾಹವನ್ನು ನಡೆಸುವ ವಸ್ತು ಯಾವುದಂತ ಕೇಳಿದ್ದಾರೆ. ಡೈಮಂಡ್, ಗ್ರಾಫೈಟ್, ಅಯೋಡಿನ್, ಸೋಡಿಯಂ ಕ್ಲೋರೈಡ್. ಇದು ಯಾವುದಪ್ಪ ಅಂದರೆ ಗ್ರಾಫೈಟ್ ಆಗಿರುತ್ತೆ. ವಿಚ್ ಸೆಟ್ ಆಫ್ ಕಂಡೀಷನ್ಸ್ ರಿಪ್ರೆಸೆಂಟ್ ದ ಈಸಿಯೆಸ್ಟ್ ವೇ ಟು ಲಿಕ್ವಿಫೈ ಎ ಗ್ಯಾಸ್ ಅಂತೇಳಿ. ಅನಿಲವನ್ನು ದ್ರವೀಕರಿಸಲು ಸುಲಭವಾದ ಮಾರ್ಗವನ್ನು ಯಾವ ಪರಿಸ್ಥಿತಿಗಳು ಪ್ರತಿನಿಧಿಸ್ತವೆ ಅಂತೇಳಿ ಕೇಳಿದ್ದಾರೆ. ಇಲ್ಲೇನಪ್ಪ ಅಂದರೆ ಕಡಿಮೆ ತಾಪಮಾನ ಮತ್ತು ಅಧಿಕ ಒತ್ತಡ ಇರಬೇಕು, ಹೆಚ್ಚಿನ ತಾಪಮಾನ ಮತ್ತು ಕಡಿಮೆ ಒತ್ತಡ ಇರಬೇಕು, ಕಡಿಮೆ ತಾಪಮಾನ ಮತ್ತು ಕಡಿಮೆ ಒತ್ತಡ ಇರಬೇಕು, ಅಧಿಕ ತಾಪಮಾನ ಮತ್ತು ಅಧಿಕ ಒತ್ತಡ ಇರಬೇಕು. ಇಲ್ಲೇನಿರಪ್ಪ ಅಂದರೆ ಕಡಿಮೆ ತಾಪಮಾನ ಮತ್ತು ಅಧಿಕ ಒತ್ತಡದಿಂದ ಏನಾಗುತ್ತಪ್ಪ ಅಂದರೆ ಈ ಒಂದು ಗ್ಯಾಸ್ನ ಲಿಕ್ವಿಫೈ ಮಾಡ್ಬೋದು. ವಾಟ್ ಈಸ್ ಕಲರ್ ಆಫ್ ಲೈಟ್ ರಿಲೇಟೆಡ್ ಟು. ಬೆಳಕಿನ ಬಣ್ಣ ಯಾವುದಂತೇಳಿ ಕೇಳಿದ್ದಾರೆ. ಓಕೆ, ಈ ಒಂದು ಬೆಳಕಿನ ಬಣ್ಣವನ್ನು ಯಾವ ರೀತಿ ನಿರ್ಧಾರ ಮಾಡಬಹುದಪ್ಪ ಅಂತ ಕೇಳಲಾಗಿದೆ. ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ, ಕ್ವಾಲಿಟಿ ಮತ್ತು ವೆಲಾಸಿಟಿ. ಇದೇನಪ್ಪ ಅಂದರೆ ಆಂಪ್ಲಿಟ್ಯೂಡ್. ಓಕೆ, ಆಂಪ್ಲಿಟ್ಯೂಡ್ ಮೂಲಕ ಈ ಒಂದು ಲೈಟಿನ ಬಣ್ಣವನ್ನು ನಿರ್ಧರಿಸಬಹುದು. ವಾಟ್ ಪ್ರಿನ್ಸಿಪಲ್ ಆರ್ ಲಾ ಎಕ್ಸ್ಪ್ಲೈನ್ಸ್ ದ ವರ್ಕಿಂಗ್ ಆಫ್ ದ ಹೈಡ್ರೋಲಿಕ್ ಬ್ರೇಕ್ಸ್ ಅಂತೇಳಿ ಕೇಳಿದ್ದಾರೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಇದು ಪಸ್ಕಲ್ಸ್ ಲಾ ಆಗಿರುತ್ತೆ ನೋಡ್ರಿ. 46ನೇ ಕ್ವಶನ್,
ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಂತ ಕೇಳಿದ್ದಾರೆ. ಕೆಳಗಿನಲ್ಲಿ ಶಾಖದ ಉತ್ತಮ ವಾಹಕ ಯಾವುದಂತ ಕೇಳಿದ್ದಾರೆ. ಆಲ್ಕಹಾಲ್, ಮರ್ಕ್ಯೂರಿ, ಎಥೇರ್, ವಾಟರ್. ಇಲ್ಲಿ ಮರ್ಕ್ಯೂರ್ ಆಗಿರುತ್ತೆ. ಆದ ಕಾರಣ ಏನಪ್ಪ ಅಂದರೆ ಈ ಒಂದು ಥರ್ಮೋಮೀಟರ್ನಲ್ಲಿ ಮರ್ಕ್ಯೂರಿಯನ್ನು ಬಳಸಲಾಗ್ತದೆ. ವಾಟರ್ ಅಂದರೆ ಏನಪ್ಪ ಅಂದರೆ ಸಾಲ್ಟ್ ವಾಟರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ ನೋಡ್ರಿ. ವಾಟ್ ಈಸ್ ವ್ಯೂಡ್ ಥ್ರೂ ಆ್ಯನ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್. ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದ ಮೂಲಕ ಏನನ್ನು ನೋಡಲಾಗ್ತದೆ ಅಂತ ಕೇಳಿದ್ದಾರೆ. ಇದೇನಪ್ಪ ಅಂತಂದರೆ ಈ ಒಂದು ಬ್ಯಾಕ್ಟೀರಿಯಾ ಮತ್ತು ವೈರಸಸ್ಗಳನ್ನ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮೂಲಕನೇ ನೋಡ್ತಾರೆ. ಯಾಕಪ್ಪ ಅಂದ್ರೆ ಅತಿ ಸೂಕ್ಷ್ಮಗಳಾಗಿರ್ತವೆ. ವಾಟ್ ಅಪರೇಟಸ್ ಈಸ್ ಯೂಸ್ಡ್ ಟು ಲೊಕೇಟ್ ಎ ಸಬ್ಮರ್ಜ್ಡ್ ಆಬ್ಜೆಕ್ಟ್. ಓಕೆ, ನೀರಿನಲ್ಲಿ ಮುಳುಗಿದಂಥ ಒಂದು ವಸ್ತುಗಳನ್ನು ಕಂಡುಹಿಡಿಯಲು ಯಾವುದನ್ನು ಬಳಸಲಾಗ್ತದೆ ಅಂತ ಕೇಳಿದ್ದಾರೆ. ರಾಡರ್, ಸೋನಾರ್, ಕ್ವಾಸರ್, ಪಲ್ಸರ್. ಇಲ್ಲೇನಪ್ಪ ಅಂದರೆ ಸೋನಾರನ್ನು ಬಳಸಲಾಗ್ತದೆ. ರಾಡರನ್ನು ಏನಪ್ಪ ಅಂದರೆ ಆಕಾಶದಲ್ಲಿ ಹಾರುವ ಒಂದು ಕಾಯಗಳನ್ನು ಗುರುತಿಸಲು ಅಥವಾ ಅದನ್ನು ಲೊಕೇಟ್ ಮಾಡಲು ಏನಪ್ಪ ಅಂದರೆ ರಾಡರನ್ನು ಬಳಸಲಾಗ್ತದೆ. ನಲವತ್ತೊಂಬತ್ತನೇ ಕ್ವಶನ್. ದ ಇನ್ಸ್ಟ್ರೂಮೆಂಟ್ ವಿಚ್ ಯೂಸಸ್ ಸೌಂಡ್ ವೇವ್ಸ್ ಟು ಮೆಜರ್ ದ ಡೆಪ್ತ್ ಆಫ್ ಓಷನ್ ಈಸ್. ಸಾಗರದ ಆಳವನ್ನು ಅಳೆಯಲು ಧ್ವನಿ ತರಂಗಗಳನ್ನು ಬಳಸುವ ಸಾಧನವೇನಂತ ಕೇಳಿದ್ದಾರೆ. ಓಕೆ, ಈ ಸಾಧನಗಳು ಯಾವ ಒಂದು ತರಂಗಗಳನ್ನು ಬಳಸಲಾಗ್ತದೆ ಅಂತ ಕೇಳಿದರೆ. ರಾಡರ್, ಸೋನಾರ್, ಅಲ್ಟಿಮೀಟರ್ ಮತ್ತು ಇದು ಸೋನಾರನ್ನು ಬಳಸಲಾಗ್ತದೆ. ಅಲ್ಟಿಮೀಟರ್ ಏನಂತಂದರೆ ಈ ಒಂದು ವಿಮಾನಗಳು ಅಥವಾ ಈ ಒಂದು ಕಕ್ಷೆಗಳು ಎಷ್ಟು ಹೈಟಲ್ಲಿ ಹಾರುತ್ತವೆ ಅನ್ನೋದನ್ನು ಅಲ್ಟಿಮೀಟರ್ ಮೆಜರ್ಮೆಂಟ್ ಮಾಡುತ್ತೆ. ರಾಡರ್ ಏನಿದೆಯಲ್ಲ, ಆಕಾಶದಲ್ಲಿ ಯಾವುದಾದ್ರೂ ಒಂದು ವಸ್ತು ಹಾರು ಬಂದರೆ ಅಥವಾ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಡಿಫೆನ್ಸ್ ಸಲುವಾಗಿ ಆಟೋಮೆಟಿಕ್ ರಾಡರ್ ಸಿಸ್ಟಮನ್ನು ನೋಡಿರ್ತಾರೆ ನೀವು ಡಿಫೆನ್ಸ್ ಸಿಸ್ಟಮಲ್ಲಿ. ವಿಚ್ ಕಾಂಬಿನೇಷನ್ ಆಫ್ ಕಲರ್ ಈಸ್ ದ ಮೋಸ್ಟ್ ಕನ್ವೀನಿಯಂಟ್ ಡ್ಯೂರಿಂಗ್ ಡೇ ಆ್ಯಂಡ್ ನೈಟ್ ಟೈಮ್. ಓಕೆ, ಹಗಲು ಮತ್ತು ರಾತ್ರಿ ಸಮಯದಲ್ಲಿ ಯಾವ ಬಣ್ಣದ ಒಂದು ಸಂಯೋಜನೆಯು ಹೆಚ್ಚು ಅನುಕೂಲಕರವಾಗಿದೆ ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂತಂದರೆ ಇದು ರೆಡ್ ಮತ್ತು ಗ್ರೀನ್. ಓಕೆ, ಪ್ರೈಮರಿ ಕಲರ್ಸ್ ಆದಂಥ ಬ್ಲೂ, ಗ್ರೀನ್ ಮತ್ತು ರೆಡ್ ಏನಪ್ಪ ಅಂದರೆ ಕನ್ವೀನಿಯೆಂಟ್ ಆಗಿರಲಿದೆ ನೋಡ್ರಿ. ಅದರಲ್ಲಿ ಏನಪ್ಪ ಅಂದ್ರೆ ಹಗಲೊತ್ತಿನಲ್ಲಿ ಗ್ರೀನ್ ಮತ್ತು ರೆಡ್ಡು ಕನ್ವೀನಿಯೆಂಟ್ ಆಗಿರಲಿದೆ. ಇಷ್ಟೇನಪ್ಪ ಅಂತಂದರೆ ನಮ್ಮ ಒಂದು ಟಾಪ್ 50 PSI ಮತ್ತು PC ಕ್ವಶನ್ಸ್ಗೆ ಮತ್ತು ಗ್ರೂಪ್ C ಕ್ವಶನ್ಸ್ಗೆ ಹೆಲ್ಪ್ ಆಗಲಿದೆ ಅಂತೇಳಿ ನಿಮ್ಮ ಮುಂದೆ ಮತ್ತು ನಿಮಗಾಗಿ ಈ ಒಂದು ವಿಡಿಯೋನ ಮಾಡಲಾಗಿರುತ್ತದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದ ಒಂದು ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.